ಬಿಡದಿಯ ಇವರ ಮನೆ ನೋಡೋಕೆ ತುಂಬ ಚಂದವಾಗಿದೆ. ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಒಂಥರ ಆಹ್ಲಾದಕರ ವಾತಾವರಣ. ಆದರೆ ಯಾಕೋ ಗೊತ್ತಿಲ್ಲ ರೀ, ಇತ್ತೀಚೆಗೆ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರಿಗೆ ಈ ಬಿಡದಿಯ ಮನೆ ತುಂಬ ಇಷ್ಟ ಆಗ್ತಾ ಇದೆ. ಸರ್, ನಿಜವಾಗ್ಲೂ ನಿಜ ಅರ್ಥದಲ್ಲಿ ಇದು ಪವರ್ ಹೌಸೇ? ಪವರ್ ಹೌಸ್ ಅನ್ನೋದಕ್ಕಿಂತ ಪವರ್ ಲ್ಯಾಂಡ್ ಇದು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಪ್ಲೀಸ್. ಕಾರಣ 1994 ನಾನು ಈ ಭೂಮಿ ತೆಗೆದುಕೊಂಡಂಥದ್ದು 82-83. ಅಲ್ಲಿಂದ ಕೃಷಿಕನಾಗಿ ನನ್ನ ಜೀವನ ಏನು ಮಾಡ್ತಾ ಇದ್ದೆ. ರಾಮನಗರದಲ್ಲಿ ನಮ್ಮ ಪಕ್ಷ 94ರಲ್ಲಿ ಚುನಾವಣೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಇರಲಿಲ್ಲ. ಕಾರ್ಯಕರ್ತರುಗಳು ಬಂದು ನನ್ನ ಹತ್ರ ಒಂದು 8 ಜನ, ನೀವು ಇಲ್ಲಿ ಬಿಡದಿನ ತೋಟ ಇಟ್ಕೊಂಡಿದ್ದೀರಿ, ರಾಮನಗರ ಜಿಲ್ಲೆನಲ್ಲಿದ್ದೀರಿ, ಇಲ್ಲಿ ಪಕ್ಷದ ಸಂಘಟನೆ ಇಲ್ಲ, ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಇದೆ, ನಮ್ಮ ಆಸೆ ಇದೆ, ಬಟ್ ಇಲ್ಲೇ ನಮಗೆ ಜನತಾ ಹೇಳೋದು ಬೇಸಿಲ್ಲ ಅಂದರೆ ಎಲ್ಲಿಂದ ಪಕ್ಷ 120 ಸೀಟ್ ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ಟರು. ಅದರ ಮೇಲೆ ನನ್ನ ಆ್ಯಕ್ಟಿವಿಟಿ ಶುರು ಮಾಡಿದೆ. ಆಗ ಕೊನೆ ಹಂತದಲ್ಲಿ ಸನ್ಮಾನ್ಯ ದೇವೇಗೌಡರು ಹೊಳೆನರಸೀಪುರದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಹೌದು. ಇಲ್ಲಿ ರಾಮನಗರದಲ್ಲಿ ನಿಂತ ನಂತರ ನಾನು ಭಾಳ ಹಠ ಮಾಡಿ ಇಲ್ಲೇ ನಿಲ್ಲಿಸ್ತೆ ಅವ್ರನ್ನ. ಆ ಟೈಮ್ನಲ್ಲಿ 94ರಲ್ಲಿ ಈ ಒಂದು ಜಾಗದಲ್ಲೇ ಅಲ್ಲೇನು ಮೇಲ್ಗಡೆ ಆ ಗುಡ್ಡ ಇದೆ ಆ ಕಡೆ, ಅಲ್ಲೇ ವಾಕ್ ಮಾಡ್ದ ನಮ್ಮ ತಂದೆಯವರಿಗೆ ಮನವಿ ಮಾಡಿದೆ, ಇಲ್ಲ ನೀವು ರಾಮನಗರದಲ್ಲೇ ನಿಲ್ಲಬೇಕು, ಚುನಾವಣೆ ಜವಾಬ್ದಾರಿ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಈ ಒಂದು ನೆಲದಲ್ಲಿ ತೀರ್ಮಾನ ತಗೊಂಡ ನಂತರ ಮುಖ್ಯಮಂತ್ರಿನೂ ಆದರು, ಪ್ರಧಾನಮಂತ್ರಿನೂ ಆದರು. ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಇವತ್ತಿನ ವಿಶ್ವ ಮೆಚ್ಚುತ್ತಾ ಇರತಕ್ಕಂಥ ಒಂದು ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ದೇವೇಗೌಡರ ಬಗ್ಗೆ ಇವತ್ತು ಯಾವೊಂದು ಅಭಿಮಾನ ಗೌರವವನ್ನು ತೋರಿಸ್ತಾರೆ. ಅದೆಲ್ಲದಕ್ಕೂ ಮೂಲ ಕಾರಣ ಈ ಒಂದು ನೆಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಪವರ್ ಲ್ಯಾಂಡ್ ಇದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಒಂಥರ ನಾಸ್ಟಾಲಜಿಕ್ ಫೀಲ್ ಅದು, ಆವಾಗಿಂದ ಹೇಗೆ ಬೆಳೆದು ಬಂತು ಅಂತ. ಬಟ್ ಟೆಲ್ ಅಸ್ ಸರ್, ಇತ್ತೀಚೆಗೆ ಒಂದು ಕುತೂಹಲದ ವಿಚಾರ ಏನು ಗೊತ್ತಾ ಸರ್, ನಂಗೆ ಯಾವಾಗಲೂ ನಿಮ್ಮನ್ನು ನೋಡಿದ್ರೆ ಕೇಳಬೇಕು ಅನಿಸ್ತಿರುತ್ತೆ. ನೀವು ಪವರ್ ಇರಲಿ ಇಲ್ಲದೆ ಹೋಗಲಿ, ಆದರೆ ನಿಮ್ಮ ಹತ್ರ ಜನ ಇರ್ತಾರೆ, ಜನಪ್ರತಿನಿಧಿಗಳು ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ಹಂಗೆ ನೋಡೋಕೆ ಹೋದ್ರೆ ಇತ್ತೀಚೆಗಂತೂ ತುಂಬ ಜನ ನಿಮ್ಮನ್ನು ಮೀಟ್ ಮಾಡೋಕೆ ಬರ್ತಿದ್ದಾರೆ ಸರ್ ಇಲ್ಲಿ. ಇಲ್ಲ, ನನಗೆ ನೀವು ಹೇಳಿದಂಥ ರೀತಿಯಲ್ಲಿ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಯಾವಾಗಲೂ ಜನ ನನ್ನ ಜೊತೆಯಲ್ಲಿ ಬರ್ತಿರ್ತಾರೆ. ನನ್ನ ಹತ್ರ ಬರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದ ಹಳ್ಳಿಯ ಜನ, ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಬರಲ್ಲ. ಹಳ್ಳಿಯ ಜನ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು, ಬಡವರು ಅವ್ರ ಸಮಸ್ಯೆ ಹೇಳ್ಕೊಂಡು ಬರ್ತಕ್ಕಂಥದ್ದೇನಿದೆ. ನಾನು ರಾಜಕಾರಣಕ್ಕೆ ಬಂದು ರಾಜಕೀಯದಲ್ಲಿ ಸ್ಥಾನಮಾನ ಗಳಿಕೆ ಮಾಡೋದಕ್ಕಿಂತ ಮುಂಚೆಯಿಂದಲೂ ಆ ಒಂದು ನಡವಳಿಕೆ ನಾನು ಏನು ಮಾಡ್ಕೊಂಬಂದಿದ್ದೇನೆ. ಅದು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಜನ ಬೆಳಗ್ಗೆ ಇದ್ದರೆ ಅವ್ರ ಕಷ್ಟಗಳನ್ನ ನಿಲ್ಕೊಳ್ಳಿಕ್ಕೆ ಬರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ. ಬಹುಶಃ ನನ್ನ ಒಂದು ಅಭಿಪ್ರಾಯದಲ್ಲಿ ಯಾವುದೇ ರಾಜಕಾರಣಿಗಳ ಮುಂದೆ, ಮನೆಗಳ ಮುಂದೆ ಈ ರೀತಿಯ ಜನ ಪ್ರತಿನಿತ್ಯ ಹೋಗಲ್ಲ. ಆಮೇಲೆ ರಾಜಕಾರಣಿಗಳು ಬಹುಶಃ ಈ ರೀತಿ ಆ ಬಂದಂಥ ಜನರಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನಾನು ನೋಡಲಿಲ್ಲ. ಯಾವತ್ತಾರು ದೇವ್ರು ಕೇಳ್ಕೊಂಡಿದ್ದಾರೆ 24 ಗಂಟೆ ನಂಗೆ ಸಾಲಲ್ಲಪ್ಪ ಜಾಸ್ತಿ ಕೊಡು ಏನಾದರೂ? ಇಲ್ಲ, ಇದೇ ವಾತಾವರಣ. ನಾನು ಬೆಳಗ್ಗೆ ಇದ್ದರೆ, ಈಗ ನೆನ್ನೆ ಉದಾಹರಣೆಗೆ ನಾನು ಬೆಳಗ್ಗೆಯಲ್ಲಿ 7:30 ಬಂದು ವಾಕ್ ಮಾಡಿ ಕೂತೆ, ನನಗೆ ಸಾಯಂಕಾಲ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಟೈಮ್ ನೋಡ್ತೀನಿ, ಸಾಯಂಕಾಲ 5:30 ಆಗಿದೆ. ಯಾಕೆ ಇಷ್ಟ ಆಗ್ತೀರಿ ಅನ್ಸುತ್ತೆ ನೀವು? ಅದು ಕಾರಣ, ಜನ ಅವರವ್ರ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬಂದಾಗ ನಾನು ಸ್ಥಳದಲ್ಲೇ ನನಗೆ ಇರ್ತಕ್ಕಂಥ ಒಂದು ಗುಡ್ ವಿಲ್ ಏನಿದೆ, ಮಂತ್ರಿಗಳಿಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ಮುಖಾಂತರವೇ ಸುಮಾರು 70-80% ಕೆಲಸ ಅವ್ರದ್ದು ಮುಗಿದೋಗುತ್ತೆ. ಸೊ ಯಾರ ಹತ್ರ ಹೋದ್ರು ಕೆಲಸ ಆಗದೆ ಇದ್ರು ಕುಮಾರಣ್ಣ ಹತ್ರ ಬಂದ್ರೆ ಕೆಲಸ ಆ ನಂಬಿಕೆ ಮೇಲೆ ಜನ ಬರೋದು. ಇಲ್ಲೇ ನನ್ನ ಹತ್ರಕ್ಕೆ ಯಾಕೆ ಬರ್ತಾರೆ? ಅವ್ರ ಹತ್ರಕ್ಕೆ ಹೋದ್ರೆ ಏನೋ ಒಂದು ನಮಗೆ ಪರಿಹಾರ ದೊರಕುತ್ತೆ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವಿಶ್ವಾಸ. ಅದರಿಂದ ಪ್ರತಿನಿತ್ಯ ಈ ರೀತಿಯ ಜನ ಬರ್ತಕ್ಕಂಥ ಒಂದು ಬಳಕೆ ಇದೆ ಸರ್. ಇದ್ರ ಜೊತೆಗೆ ಅಧಿಕಾರವೂ ಇದ್ರೆ ಇನ್ನೂ ಹೆಚ್ಚು ಮಾಡ್ಬೋದು, ಹಾಗಾಗಿ ಅಧಿಕಾರ ಬೇಕು ಅಂತ ಅನ್ಸುತ್ತಾ ಸರ್? ಈಗ ನಿಜ, ಅದು ಒಪ್ಕೋತೀನಿ. ಈಗ ಯಾಕೆಂದರೆ ಅಧಿಕಾರ ಇದ್ದಾಗ ನಮ್ಮ ಕೆಲವು ಪ್ರತಿನಿತ್ಯದ ಜನರ ಬದುಕಿನ ಕಷ್ಟಗಳನ್ನು ನೀನು ಗಮನಿಸಿರ್ತೇವೆ. ಹಾಂ ಸರ್. ಅಧಿಕಾರ ಇದ್ದಾಗ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಅವಕಾಶ ಇದೆ. ಒಂದು ನನಗೆ ಒಂದು ರೀತಿ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ ನನ್ನ ಪಾಲಿನಲ್ಲಿ. ನಾನು ಆದಂಥದ್ದು 2 ಬಾರಿ ಮುಖ್ಯಮಂತ್ರಿನೂ, ಕರೆಕ್ಟು, ಇನ್ನೊಂದು ಪಕ್ಷದ ಬೆಂಬಲಗಳೊಂದಿಗೆ. ಹೌದು. ನನ್ನದೇ ಆದಂಥ ಕೆಲವು ರಿಸ್ಟ್ರಿಕ್ಷನ್ ಆ ಟೈಮ್ನಲ್ಲಿ, ಹಲವಾರು ಕಾರ್ಯಕ್ರಮ ತರಬೇಕು ಅಂತಕ್ಕಂಥ ಆಸೆ ಇದೆ. ಆದರೆ ಈಗಿನ ಒಂದು ವ್ಯವಸ್ಥೆನಲ್ಲಿ ಅಧಿಕಾರ ಇಲ್ಲದೇ ಇದ್ರೆ ಮಾಡ್ಲಿಕ್ಕಾಗಲ್ಲ. ನೋಡಿ, ಉದಾಹರಣೆಗೆ ಇವತ್ತು ನಾನು ಜನಸಾಮಾನ್ಯರದು ಒಂದು ಭಾಗ ಬಿಟ್ಟುಬಿಡಿ, ಇವತ್ತು ಈಗಿನ ಸರ್ಕಾರ ಬಂದಿದೆ. ಹೌದು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ. ಅದೊಂದು ಭಾಗ ಇರಲಿ, ಅವರೇನೋ ಜನಗಳಿಗೆ ಹೇಳಿದ್ದಾರೆ, ಮಾಡ್ಕೊಂಡಿದ್ದಾರೆ,
ಆದರೆ ಎಷ್ಟರ ಮಟ್ಟಿಗೆ ಆ ಜನಗಳ ಕಷ್ಟಕ್ಕೆ ಪರಿಹಾರ ದೊರಕ್ತಾ ಇದೆ ಅದರಿಂದ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಈಗ 2,000 ರೂಪಾಯಿ ಕೊಟ್ಟ ತಕ್ಷಣ ಈಗ ಇಲ್ಲೇ ಒಂದು ಪೇಷಂಟ್ ನೋಡಿದ್ರೆ ಈಗ 22 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ. ಆ 2,000 ರೂಪಾಯಿ ಕೊಟ್ಟ ತಕ್ಷಣ ಅವ್ರ ಬದುಕೆಲ್ಲ ಸರಿಯಾಗಿ ಹೋಗುತ್ತಾ? ಇದು ಒಂದು ಉದಾಹರಣೆ. ಪ್ರತಿನಿತ್ಯ ಆ ಥರ ಇರ್ತಾರೆ. ಆ ಗ್ಯಾರಂಟಿ ಯೋಜನೆ ಬೇಕು ಅಂದ್ರೆ ಮುಂದಕ್ಕೆ ನಮ್ಮನ್ನೇ ಗೆಲ್ಲಿಸಬೇಕು ಅಂತ ನಿಮ್ಮ ಹಳೆ ಸ್ನೇಹಿತರು ಮಾತಾಡ್ತಿದ್ರು ಸರ್. ಇಲ್ಲ, ಅದನ್ನೇ ನೋಡಿ, ಬ್ಲ್ಯಾಕ್ ಮೇಲಿಂಗ್ ತಂತಾರೆ. ನೀವು ಓಟ್ ಹಾಕಿದ್ರೆ ನಿಲ್ಲಿಸ್ಬಿಡ್ತೀವಿ ಅಂದರೆ ಅಲ್ಲಿಗೆ ನಿಮಗೆ ಓಟ್ ಕೊಟ್ಟಾಗ ಒಂದು, ಓಟ್ ಕೊಡದೇ ಇದ್ದಾಗ ಒಂದ ನಿಮ್ಮ ತೀರ್ಮಾನಗಳು. ಈಗ ನೋಡಿ, ಇವತ್ತು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಈಗ ಇದು ಯಾವುದೋ ಗ್ಯಾರಂಟಿ ಇದಿರಲಿ, ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ಇದರ 10 ವರ್ಷ ಮಾಡ್ಬೋದು ಕಾರ್ಯಕ್ರಮಗಳನ್ನು. ಜನರ ಸ್ವಾಭಿಮಾನದ ಬದುಕಿಗೆ ಶಾಶ್ವತ ಪರಿಹಾರ ತರ್ಬೋದು. ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಮಾಡಬೇಕು ಅಂದರೆ. ಇಲ್ಲಿ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ. ಈಗ ಒಂದು ನೋಡಿ ಉದಾಹರಣೆ, ನಾನು ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ. ಈಗ ನಾವು ಈಗಿನ ಸರ್ಕಾರದಲ್ಲಿ ಮೇಕ್ರಿ ಸರ್ಕಲ್ನಿಂದ ಹೆಬ್ಬಾಳ್ ಫ್ಲೈಓವರ್ಗೆ ಒಂದೇನೋ ಈಗ ಟನಲ್ ರೋಡ್ ಸುರಂಗ ಮಾರ್ಗ ರಸ್ತೆ ಮಾಡ್ತಾರೆ. ಒಂದು 4 ಪಥದ ರಸ್ತೆ, ಒಂದು ರಸ್ತೆ ಮಾಡ್ತೀವಿ. ಈಗ 4 ಪಥದ ರಸ್ತೆ ಡಬಲ್ ಡೆಕ್ಕರ್ ಇದರಲ್ಲಿ ಮಾಡ್ತೀವಿ ಅಂತ ಹೇಳಿ ಪ್ರಾಯೋಗಿಕವಾಗಿ 1,500 ಕೋಟಿ ರೂಪಾಯಿಯನ್ನ ಅದಕ್ಕೆ ಪ್ರಾಯೋಗಿಕವಾಗಿ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರಲ್ವೇ. ಇದು ನಾನು 2006 ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೆ. ನೀಲಿ ನಕ್ಷೆ ಅಷ್ಟೇ ಅಲ್ಲ, ಒಂದು ವಿದೇಶದ ಕಂಪನಿ ಬಂದು ಟೆಕ್ನಿಕಲಿ ಏನದಕ್ಕೆ ಬೇಕಿದೆ ಅದರ ಎಲ್ಲ ರೀತಿಯ ಒಂದು ಇದನ್ನು ಅವರೇ ತಂದು ಹಣನೂ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ವರೆಗೂ ಒಂದು ಟನಲ್ ರಸ್ತೆ ಮಾಡ್ತೀವಿ ಅಂತ ಬಂದರು. ಕ್ಲಿಯರೆನ್ಸು ಕೊಟ್ಟಿದ್ದೆ, ಸರ್ಕಾರ ಹೋಯ್ತು. ಇವತ್ತು 17 ವರ್ಷ ಆಗಿದೆ. ಈಗ ಈ ಸರ್ಕಾರ ಎಷ್ಟು ಸರ್ಕಾರಗಳು ಬಂದೋದು, ಎಷ್ಟು ಜನ ಮುಖ್ಯಮಂತ್ರಿಗಳಾದರು, ಈಗ ಈ ಚರ್ಚೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ವಾ ಸರ್ ನಿಮ್ಮ ಪ್ರಕಾರ? ಇದು ಆಗೋದಿಲ್ಲ. ಇದೆಲ್ಲ ಇವರು ಏನಾಗಿದೆ, ಬರೀ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಈಗ ನೋಡಿ ಉದಾಹರಣೆಗೆ, ಈಗ ಮೊನ್ನೆ ಹೇಳಿದ್ದಾರೆ ನಮ್ಮ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು. ಕರೆಕ್ಟು. ಇದು 2005ರಿಂದ ನಡೀತಾ ಇದೆ, 4ರಿಂದ 2006ಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ರೀತಿಯ ಕ್ಲಿಯರೆನ್ಸ್ ಕೊಟ್ಟೆ. ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಪ್ರಾರಂಭ ಮಾಡಬೇಕು ಅಂತೇಳಿ ಜಿಯೋ ಎಲ್ಲ ಇಶ್ಯೂ ಆಯಿತು. ಟೆಂಡರ್ ನೋಟಿಫಿಕೇಶನ್ ಪ್ರಾರಂಭ ಅಂತ ಸರ್ಕಾರ ಹೋಯಿತು. ಅವತ್ತಿನ ದಿನ ಕಾರ್ಯಕ್ರಮಕ್ಕೆ 3,000 ಕೋಟಿಲಿ ಮುಗಿದೋಗೋದು ಕಾರ್ಯಕ್ರಮ. ಬಂದು ಸರ್ಕಾರಗಳೇನು ಮಾಡ್ಕೊಂಡ್ರು. ಇವತ್ತು 17 ವರ್ಷ ಆಗಿದೆ. ಈಗ ಮೊನ್ನೆ ಹೇಳ್ತಾ ಇದ್ದಾರೆ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಏನೋ ಗ್ಲೋಬಲ್ ಟೆಂಡರ್ ಕರೀತಾರಂತೆ. ಹೌದು, ಗ್ಲೋಬಲ್ ಟೆಂಡರ್ ಕಳೆದು ಈಗ 28,000 ಕೋಟಿನೂ 27,000 ಕೋಟಿ ಅಂದಾಜು ವೆಚ್ಚ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಭೂಮಿ ಸ್ವಾಧೀನ ಮಾಡಬೇಕಲ್ಲ, ಅದಕ್ಕೆ 21,000 ಕೋಟಿ ಬೇಕಂತೆ. ಯಾವ DPR ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ? ದುಡ್ಡಿದೆಯಾ ಸರ್ ಸರ್ಕಾರ? ಎಲ್ಲಿದೆ ದುಡ್ಡು? ಅಂದರೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ ಅಂತೇಳಿ. ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸೋನು ಲ್ಯಾಂಡ್ ಖರೀದಿಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾನ? ಆಮೇಲೆ ಲ್ಯಾಂಡ್ನ ಇವತ್ತು ಖರೀದಿ ಮಾಡಬೇಕಾದ್ರೆ ಭೂ ಸ್ವಾಧೀನ ಮಾಡೋದಕ್ಕೆ ಆ ಭಾಗದಲ್ಲಿ ಕೆಲವು ಭಾಗದಲ್ಲಿ ಸರ್ಕಾರ ಬೇರೆ ಈಗ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ರು. ಕರೆಕ್ಟು. ಭೂಮಿ ಬೆಲೆ ಮಾರ್ಕೆಟ್ ದರ ಏನಿತ್ತು ಅದಕ್ಕಿಂತ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಗೈಡ್ಲೈನ್ ವ್ಯಾಲ್ಯೂನ. ಈಗ ಅಲ್ಲಿ ನೀವು ಭೂಮಿ ಖರೀದಿ ಮಾಡೋಕ್ಕೆ ಹೋದರೆ ರೈತರ ಹತ್ರ ಈಗ ಕೆಲವು ಭಾಗದಲ್ಲಿ 5 ಕೋಟಿ 4 ಕೋಟಿ ರೇಟ್ ಇದೆ. ಈಗ ನೀವು 2013 ಬುಕ್ ಇದೆ ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ, ಮಾಡ್ಕೊಂಡ್ರಲ್ವೇ? ಅದಕ್ಕೆ 1:4 ಕೊಡಬೇಕು ಅಂದರೆ ಎಲ್ಲಿಂದ ದುಡ್ಡು ತರ್ತೀರಿ? ಎಲ್ಲಿದೆ? ನೀವು ಎಲ್ಲಿ ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ಕೊಂಡಿದ್ದೀರಿ ಇದಕ್ಕೆಲ್ಲ ರೂಪರೇಷೆ? ಮಾಡ್ತಿದ್ದಾರೆ. ನಾವು ಏನು ನೋಡಿದೀವಿ ಅದು ನಡೀತಾ ಇದ್ದೀವಿ. 17 ವರ್ಷದಿಂದ ಪ್ರಾಮಿಸ್ ನಡೀತಾನೆ ಇದೆಯಲ್ಲ. ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು 17 ವರ್ಷದಿಂದ. ಈಗ ನೀವೇ ಇದ್ದೀರಲ್ಲ 2013ರಿಂದ 17 ವರ್ಷ, 17 ವರ್ಷ 17 ಇಸ್ವಿವರೆಗೆ 5 ವರ್ಷ ಸರ್ಕಾರ ನಿಮ್ಮದೇ ಇತ್ತು. ಏನು ಮಾಡಿದ್ರಿ? ಈಗ ಹೇಳ್ತಾ ಇದ್ದೀರಿ ಇದು ಏನು ಗ್ಲೋಬಲ್ ಟೆಂಡರ್ ಕರಿತೀವಿ ಅಂತಾರೆ. ಹಿಂದೆ BJP ಸರ್ಕಾರ ಇದ್ದಾಗಲೂ ಗ್ಲೋಬಲ್ ಟೆಂಡರ್ನ 2 ಬಾರಿ ಕರೆದ್ರು, ಕೇಳೋರು ಬರಲಿಲ್ಲ, ಯಾರೂ ಅಪ್ಲೈನೂ ಮಾಡಲಿಲ್ಲ, ಆಗಲಿಲ್ಲ, ನಿಂತಿದೆ. ಈಗ ಇವರು ಹೇಳ್ತಾ ಇದ್ದಾರೆ ಎಲ್ಲಿಂದ ನೀವು ಇದಕ್ಕೆ ಗ್ಲೋಬಲ್ ಟೆಂಡರ್ ಮುಖಾಂತರ ಯಾವ ಆಧಾರದ ಮೇಲೆ ಯಾವ ರೀತಿ DPR ಮಾಡ್ಕೊಂಡು ಇದನ್ನು ಇನ್ವೆಸ್ಟರ್ಸ್ನ ಕರ್ಕೊಂಬರ್ತೀರಿ? 17 ವರ್ಷದಿಂದ ಮಾಡೋಕ್ಕಾಗದೇ ಇದ್ದವರು. ಈಗ ನಾನು 18ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಸರ್ಕಾರದಿಂದಲೇ ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ಹಣ ಒಂದು ಪಾರ್ಟ್ ಅಲ್ಲಿ ಬಿಡುಗಡೆ ಮಾಡಿದೆ.
ನಾನು ಅಧಿಕಾರ ಹೋಯ್ತು, ಅದು ಅಲ್ಲಿಗೆ ಬಿದ್ದೋಯ್ತು. ಓ ಅದಕ್ಕೆ ನಾನು ಹೇಳಿದ್ದು, ಈ ನಾಡಿನ ಜನತೆ 5 ವರ್ಷದ ಸರ್ಕಾರ ಒಂದು ಬಾರಿ ನನ್ನ ನೇತೃತ್ವದಲ್ಲಿ ಕೊಟ್ಟರೆ, 5 ವರ್ಷದಲ್ಲಿ ನಾನು ಇದ್ಯಾವುದೋ 2000 ಫ್ರೀ ಬಸ್ ಪಾಸು ಅದಂತೂ ಇನ್ನು ಕೊಟ್ಟಿರೋದು 30-40 ಯೂನಿಟು, 80% ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಎಲ್ಲ ಬರ್ತದೆ. ಈಗ ಗೃಹ ಜ್ಯೋತಿನಲ್ಲಿ ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, 200 ಯೂನಿಟ್ವರೆಗೆ ಕೊಟ್ಟಿದ್ದೀವಿ ಅಂತಾರೆ ಉಚಿತ. ಇವತ್ತು 1,50,08,00,000 ಜನಕ್ಕೆ ಕೊಟ್ಟಿದ್ದೀವಿ ಅಂತಾರೆ. ಆ 1,58,00,000 ಜನಕ್ಕೂ 200 ಯೂನಿಟ್ ಕೊಟ್ಟಿಲ್ಲ. ಕೆಲವರು 30 ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ, ಕೆಲವರು 20 ಯೂನಿಟ್ ಮಾಡ್ತಾ ಇದ್ದಾರೆ, ಕೆಲವರು 40 ಯೂನಿಟ್ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು ಅಡ್ವರ್ಟೈಸ್ಮೆಂಟಲ್ಲಿ ಈ 1,58,00,000 ಜನಕ್ಕೂ 200 ಯೂನಿಟ್ ಕೊಟ್ಟಿದ್ದೇವೆ ಉಚಿತವಾಗಿ ಅಂತ. ಎಷ್ಟು ಜನಗಳಿಗೆ ಟೋಪಿ ಹಾಕ್ತಾರೆ ಸರಿ. 8 ತಿಂಗಳ ಕಾಂಗ್ರೆಸ್ ಸರ್ಕಾರದ ಈ ಕಾರ್ಯವೈಖರಿಯನ್ನು ಒಂದು ಚಿಕ್ಕದಾಗಿ ನಿಮ್ಮದೇ ಆದಂತಹ ಭಾಷೆಯಲ್ಲಿ ಹೇಳೋದಾದರೆ ಹೇಗಿದೆ ಸರ್? ಈಗ ನೋಡಿ, ನಾನು ಈ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಯಕ್ರಮನ ಹಾಂ ಸರ್ ಕೊಡೋಕ್ಕಾಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿವರೆಗೆ. ಆ ಕಾರ್ಯಕ್ರಮದ ಬಗ್ಗೆ ನಾನು ಲಘುವಾಗೂ ಮಾತನಾಡಿಲ್ಲ. ಆದರೆ ಜನಕ್ಕೆ ದ್ರೋಹ ಮಾಡಬೇಡಿ. ನಾವೇನೋ ಕೊಟ್ಟಿದ್ದೇವೆ ಅಂತೀರಿ. ಇವತ್ತು ನೀವೇ ಹೇಳಿದ್ದಾರೆ, ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದ್ದೀರಿ. ಇನ್ನು ಕೆಲವರು ಜನಕ್ಕೆ ಇದು ನಿಮ್ಮ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ, ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಅದೇನೋ ಅವರ ಇದಕ್ಕೆ ಮಾಹಿತಿಗಳು ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಕೆಲವರು ನಿರಾಕರಣೆ ಮಾಡಿದ್ದೀರಿ, ಬದಲು ಸರಿಪಡಿಸಿ ಅಂತ ಹೇಳ್ತಾ ಇದ್ದೀರಿ. ಇದು ಹಲವಾರು ಲೋಪದೋಷಗಳಿದೆ. ಒಂದು ಕಡೆ ಬಸ್ ಪಾಸು ಇವರಿಗೆ ಹೆಣ್ಮಕ್ಳಿಗೆ ಫ್ರೀ ಅಂದರು. ಮಕ್ಕಳು ಸ್ಕೂಲಿಗೆ ಬಸ್ ಇಲ್ಲದೆ ಪ್ರತಿನಿತ್ಯ ಅವ್ರು ಅನುಭವಿಸ್ತಾ ಇರತಕ್ಕಂಥ ಯಾತನೆ ಪ್ರತಿ ತಾಲೂಕುಗಳಲ್ಲಿ ಕಡೆರೆ ನೋಡ್ತಾ ಇದ್ದೇವೆ. ಅವ್ರಿಗೇನು ಮಾಡ್ತಾ ಇದ್ದೀರಿ? ಸರಿ, 8 ತಿಂಗಳ ಕಾಂಗ್ರೆಸ್ ಸರ್ಕಾರದ ಈ ಕಾರ್ಯವೈಖರಿಯನ್ನು ಒಂದು ಚಿಕ್ಕದಾಗಿ ನಿಮ್ಮದೇ ಆದಂತಹ ಭಾಷೆಯಲ್ಲಿ ಹೇಳೋದಾದರೆ ಹೇಗಿದೆ ಸರ್? ಈಗ ನೋಡಿ, ನಾನು ಈ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಯಕ್ರಮನ ಹಾಂ ಸರ್ ಕೊಡೋಕ್ಕಾಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿವರೆಗೆ. ಆ ಕಾರ್ಯಕ್ರಮದ ಬಗ್ಗೆ ನಾನು ಲಘುವಾಗೂ ಮಾತನಾಡಿಲ್ಲ. ಆದರೆ ಜನಕ್ಕೆ ದ್ರೋಹ ಮಾಡಬೇಡಿ. ನಾವೇನೋ ಕೊಟ್ಟಿದ್ದೇವೆ ಅಂತೀರಿ. ಇವತ್ತು ನೀವೇ ಹೇಳಿದ್ದಾರೆ, ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದ್ದೀರಿ. ಇನ್ನು ಕೆಲವರು ಜನಕ್ಕೆ ಇದು ನಿಮ್ಮ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ, ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಅದೇನೋ ಅವರ ಇದಕ್ಕೆ ಮಾಹಿತಿಗಳು ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಕೆಲವರು ನಿರಾಕರಣೆ ಮಾಡಿದ್ದೀರಿ, ಬದಲು ಸರಿಪಡಿಸಿ ಅಂತ ಹೇಳ್ತಾ ಇದ್ದೀರಿ. ಇದು ಹಲವಾರು ಲೋಪದೋಷಗಳಿದೆ. ಒಂದು ಕಡೆ ಬಸ್ ಪಾಸು ಇವರಿಗೆ ಹೆಣ್ಮಕ್ಳಿಗೆ ಫ್ರೀ ಅಂದರು. ಮಕ್ಕಳು ಸ್ಕೂಲಿಗೆ ಬಸ್ ಇಲ್ಲದೆ ಪ್ರತಿನಿತ್ಯ ಅವ್ರು ಅನುಭವಿಸ್ತಾ ಇರತಕ್ಕಂಥ ಯಾತನೆ ಪ್ರತಿ ತಾಲೂಕುಗಳಲ್ಲಿ ಕಡೆರೆ ನೋಡ್ತಾ ಇದ್ದೇವೆ. ಅವ್ರಿಗೇನು ಮಾಡ್ತಾ ಇದ್ದೀರಿ? ಇಲ್ಲ, ಆಲ್ ರೈಟ್, ಇವರೇನೋ ತಿಂಗಳಿಗೆ 4,000 5,000 ಒಂದು ಕುಟುಂಬಕ್ಕೆ ಸೇರುತ್ತೆ ಅಂತಾರೆ. ಈ 4,000 5,000 ಕುಟುಂಬಕ್ಕೆ ಸೇರೋದು ಒಂದು ಭಾಗ ಇರಲಿ, ಅದು ಎಷ್ಟು ಜನಕ್ಕೆ ಹೋಗ್ತಿದೆ ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಕಾರ್ಯಕ್ರಮ ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಹಣ ಹೊಂದಿಸ್ಲಿಕ್ಕೆ ಈ ಸರ್ಕಾರ ಬಂದ ಮೇಲೆ ಕಳೆದ 8 ತಿಂಗಳಲ್ಲಿ ಈಗ ನಿಮ್ಮ ಲ್ಯಾಂಡ್ ಮೇಲೆ ಗೈಡ್ಲೈನ್ ಜಾಸ್ತಿ ಮಾಡಿದ್ರಿ. ಜನಗಳು ತಲೆ ಹೊಡಿತಾ ಇದ್ದೀರಿ. ಅಲ್ಲಿ ಭೂಮಿ ಬೆಲೆಗಿಂತಲೂ ನಿಮ್ಮ ಗೈಡ್ಲೈನ್ ಮೇಲೆ ಜಾಸ್ತಿ ಮಾಡ್ಕೊಂಡ್ರಿ. ಅದನ್ನು ಈಗ ಜನಗಳ ಮೇಲೆ ಹೊರಿಸಿದ್ದೀರಿ. ಈಗ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು ಅದನ್ನು ಏರಿಕೆ ಮಾಡಿದ್ರಿ. ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನಲ್ಲಿ ಇನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ಆ ಬಡವ ದಿನ ಬೆಳಗ್ಗೆ ಎದ್ದು ಶ್ರಮಜೀವಿ ಕೂಲಿ ಕೆಲಸ ಮಾಡ್ತಾನೆ, ದೇಹಕ್ಕೆ ದಂಡೆ ಮಾಡ್ಕೊಂಡಿರ್ತಾನೆ. ಆ ದೇಹಕ್ಕಾಗಿರ್ತಕ್ಕಂಥ ದಂಡೆನಲ್ಲಿ ಸ್ವಲ್ಪ ಉಪಶಮನ ಮಾಡ್ಕೊಳ್ಳಿಕ್ಕೆ ಒಂದು ಸಾಯಂಕಾಲ ನೀವೇ ಉತ್ತೇಜನ ಕೊಟ್ಟಿದ್ದೀರಿ. ಎಲ್ಲರಿಗೂ ಮದ್ಯಪಾನ ಮಾಡತಕ್ಕಂಥದ್ದು ಅಬಕಾರಿ ಇಲಾಖೆ ಅಲ್ಲಿ ಇವತ್ತು ಬೆಳಗ್ಗೆ ಪೇಪರ್ ತೆಗೆದ್ರೆ 5 ರೂಪಾಯಿಂದ 12 ರೂಪಾಯಿ ಜಾಸ್ತಿ ಮಾಡೋರು ಬಿಯರ್ಗೆ. ಇನ್ನು ಅದು ಯಾವುದೋ ಇನ್ನು ಬೇರೆ ಸಣ್ಣ ಬಾಟ್ಲುಗಳವಲ್ಲ, ಅವಕ್ಕಂತೂ 40% 45% ಏರಿಕೆ ಮಾಡಿದ್ರಿ. ನೀವು ಇಲ್ಲಿ ಕೊಡೋದು 2,000 3,000 ಕೊಟ್ಟು ಇವರಿಗೆ ಅದೆಂಥದ್ದು ನಿಮ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ಅಲ್ಲಿ ಅವ್ರು ತಲೆ ಹೊಡಿತಾ ಇದ್ದೀರಲ್ಲ, ಆ ಕುಟುಂಬ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಲ್ಲ, ಶ್ರೀಮಂತರ ಮೇಲೆ ಹಾಕಿ, ನಾನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಆದರೆ ಬಡವ ನಿಮ್ಮ ಇದರಲ್ಲಿ ಎಕ್ಸೈಸ್ನಲ್ಲಿ 38,000 ಕೋಟಿನೋ 39,000 ಕೋಟಿನೋ ಆದಾಯ ತರಬೇಕು ಅಂತ ಹೇಳಿ ಈಗೇನೋ ಆ ದುಡ್ಡನ್ನ ಅದೇ ಬಡವ ಅದೇ ಕುಟುಂಬಕ್ಕೆ ಹೆಣ್ಣುಮಕ್ಳಿಗೆ 2,000 ಕೊಡ್ತೀರಿ. ಆ ಹೆಣ್ಣುಮಕ್ಳ ಹೆಸರಲ್ಲಿ ಕೊಡ್ತಿದ್ದೀವಿ ಅಂತ ಹೇಳ್ತೀರಿ. ಆ ಹೆಣ್ಣುಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಆ ಮನೆ ಯಜಮಾನ ಸಾಯಂಕಾಲಕ್ಕೆ ಕಿತ್ಕೊಂಡು ಹೋಯ್ತಾನೆ ದುಡ್ಡನ್ನ. ಇದರಿಂದ ಏನು ಸಾಧನೆ ಮಾಡಿದ್ರಿ? ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರಿ. ನಮ್ಮದೇ ಆದಂಥ ಒಂದು ಸರ್ಕಾರ ತೊಗೊಂಬನ್ನಿ, ನಾವೇ ಕೂಡ ರೂಲ್ ಮಾಡ್ತೀವಿ, ಆಗ ನಾವು ತೋರಿಸ್ತೀವಿ. ಬಿಕಾಸ್ ಬೇರೆಯವ್ರ ಜೊತೆ ನಾವು ಕೈ ಜೋಡಿಸಿನೇ ಕೈ ಸುಟ್ಕೊಂಡಿದ್ದೀವಿ ಅಥವಾ ಮನಸ್ಸು ನೋಯಿಸ್ಕೊಂಡಿದ್ದೀರಿ. ನೀವು ಕೂಡ ಎಷ್ಟೋ ಸರಿ ಭಾವನಾತ್ಮಕವಾಗಿ ಮಾತಾಡಿದ್ದೀರಿ, ಇಲ್ಲ ಅಂತಲ್ಲ. ಅಂಥ ಆಲೋಚನೆ ಇರುವಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಇನ್ನೊಂದು ದೊಡ್ಡ ಪಕ್ಷದ ಜೊತೆ ಕೈ ಜೋಡಿಸ್ತಾ ಇದ್ದೀರಿ. ಯಾಕೆ? ಅದರಿಂದ ಲಾಭ ನಷ್ಟದ ಲೆಕ್ಕಾಚಾರ ಇದೆಯಾ? ಇದರ ಕಾರಣ ಈಗೇನು ನಾನು ಕಳೆದ
17 ವರ್ಷದಿಂದ 2008ನೇ ಇಸ್ವಿ ನಂತರ 13-14 ವರ್ಷದಿಂದ ಜನಗಳ ಮುಂದೆ ನನ್ನ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾಹಿತಿಗಳನ್ನು ನೀಡ್ತಾ ಹೋಗಿದ್ದೇನೆ. ಈ ಕಳೆದ ಚುನಾವಣೆಯಲ್ಲೇ 5 ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳ ಬಗ್ಗೆ ಹೇಳಿದೆ. ಹೌದು, ಜನಗಳಿಗೆ ಇಡೀ ರಾಜ್ಯ ಸುತ್ತಿದ್ರಿ. ಫ್ರೀ ಎಜುಕೇಷನ್ ಇಡೀ ರಾಜ್ಯ ಸುತ್ತೆ, ಬಸ್ನಲ್ಲೇ ಮಲಗಿದೆ, ಕರೆಕ್ಟ್, ಬಸ್ನಲ್ಲೇ ಸ್ನಾನ ಮಾಡಿದೆ, ಅಲ್ಲೇ ತಿಂಡಿ ತಿಂದೆ, ಊಟ ಮಾಡಿದೆ, ಜನಗಳ ಹತ್ರಕ್ಕೆ ಹೋದೆ, ಹಳ್ಳಿ ಮೇಲೆ ಹೋದೆ. ಅದಿರಲಿ, ಜನ ಟೈಮ್ನಲ್ಲಿ ಏನು ಭಗವಂತ ಅವರಿಗೆ ಮನಸ್ಸಿಗೆ ಕೊಟ್ಟಿರ್ತಾನೆ ಓಟ್ ಹಾಕಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮಗಳನ್ನು ನಾನು ಏನು ಯೋಚನೆ ಮಾಡಿದ್ದೇನೆ ತರಬೇಕು ಅಂದರೆ ಅಧಿಕಾರ ನೀವು ಹೇಳಿದಂಥ ರೀತಿಯಲ್ಲಿ ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಾನು ಏನು ಶ್ರಮ ಹಾಕಿದ್ದೇನೆ, ನಮಗೆ ಇರತಕ್ಕಂಥ ಏನೋ ಒಂದು ಪಕ್ಷದ ಒಂದು ವ್ಯಾಪ್ತಿ ಇದೆಯಲ್ಲ, ಇತಿಮಿತಿಗಳು, ಇದರಿಂದ ನಾನು ಸ್ವಂತವಾಗಿ ಸರ್ಕಾರ ತರೋದು ಕಷ್ಟ ಅಂತಕ್ಕಂಥದ್ದು ಮನವರಿಕೆ ನನಗೂ ಆಗಿದೆ, ನಮ್ಮ ಕಾರ್ಯಕರ್ತರಲ್ಲೂ ಇದೆ. ಅದರಿಂದ ಇವತ್ತು ಜನಗಳ ಒಂದು ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಒಂದು ಮೈನ್ ಸ್ಟ್ರೀಮಲ್ಲಿ ನಾನು ಇರಲೇಬೇಕು. ಆ ದೃಷ್ಟಿಯಿಂದ ಇವತ್ತೇನು BJP ಜೊತೆ ನಾವೇನು ಮೈತ್ರತ್ವ ಹೊಂದಿದ್ದೇವೆ, ನನ್ನ ಉದ್ದೇಶ, ನಾನು ವೈಯಕ್ತಿಕವಾಗಿ ಸ್ವಾರ್ಥ ಇಲ್ಲ ಇಲ್ಲಿ. ನಾನು ಕೆಲವು ಕಾರ್ಯಕ್ರಮಗಳೇನು ಇಟ್ಕೊಂಡಿದ್ದೇನೆ, ಬಡವ್ರ ಕಷ್ಟ ಏನು ನೋಡಿದ್ದೇನೆ ಹತ್ತಿರದಿಂದ, ವಿಶೇಷವಾಗಿ ನಮ್ಮ ರೈತರು ಅವರು ಅನುಭವಿಸ್ತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ಪರಿಹಾರ ತರ್ಬೋದು. ಮತ್ತು ನಗರ ಪ್ರದೇಶ, ಬೆಂಗಳೂರು ನಗರ ಜನ ತಿಳ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು, ದೇವೇಗೌಡರು ನಗರದ ಬಗ್ಗೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತೇಳಿ. ಇವತ್ತೇನಾದರೂ ಬೆಂಗಳೂರು ನಗರದ ಅಭಿವೃದ್ಧಿಗೆ ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರೆ ಅದು ದೇವೇಗೌಡರು, ಜನತಾದಳ, ಕುಮಾರಸ್ವಾಮಿ. ಪಾಪ ಅದು ನಾವು ಪ್ರಚಾರ ತಗೊಳ್ಳಿಲ್ಲ. ಈಗ ನೋಡಿ, ಪತ್ರಿಕೆಗಳು ತೆಗೀರಿ, ಈಗಿನ ಸರ್ಕಾರಗಳಲ್ಲಿ ಅದ್ಯಾವುದೋ ಉತ್ತರ ಪ್ರದೇಶದಲ್ಲಿ ಡೆವಲಪ್ಮೆಂಟದ್ದು ಇಡೀ ದೇಶಕ್ಕೆ ದಿನಕ್ಕೆ 4 ಪುಟ್ಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಈಗ ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ, ಕಳೆದ 8 ತಿಂಗಳಿಂದ ಎಷ್ಟು ಬಾರಿ ಪ್ರತಿದಿನ ಫುಲ್ ಪೇಜ್ನ ಜಾಹೀರಾತುಗಳು ಕೊಡ್ತಾ ಇದ್ದಾರಲ್ಲ. 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ ಈ 8 ತಿಂಗಳಲ್ಲಿ ಕಾರ್ಯಕ್ರಮಗಳು? ಅದೊಂದು ಬಿಟ್ಟು ಬೇರೆ ಇಲ್ಲ. ಆ ಜಾಹೀರಾತುಗಳಿಗೆ ಇವತ್ತು ಕನಿಷ್ಠ ಏನಿಲ್ಲ ಅಂದರೂ ಒಂದು 300-305 ಕೋಟಿ ಖರ್ಚಾಗಿರ್ಬೋದು. ನೀವು ಅವಾಗ ನಾವು ಜಾಹೀರಾತಿಗೆ ಹಣ ಖರ್ಚು ಮಾಡಲಿಲ್ಲ, ಅದೇ ದುಡ್ಡನ್ನೇ ಜನಗಳ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಿದ್ದೇವೆ. ಜಾಹೀರಾತು ಮೇಲೆ ನಾವು ನಡೀಲಿಲ್ಲ, ಸರ್ಕಾರ ನಡೆಸಿಲ್ಲ. ಸರ್, ನೀವು ಅವಾಗ ಕಿವಿ ಹಿಂಡ್ತಾ ಇರ್ತೀರಾ ಸರ್ಕಾರದ್ದು ಮತ್ತು ಚಾಟಿ ಬೀಸ್ತಾನೆ ಇರ್ತೀರಾ. ಅದು ಸರಿಯಾಗೂ ಏಟು ಬೀಳ್ತಾ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಅದರಿಂದ ಒಂದಷ್ಟು ತಿದ್ದುಕೊಳ್ಳುವಿಕೆ ಆಗ್ತಿದೆ ಅಥವಾ ಕರೆಕ್ಷನ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಈ ಸರ್ಕಾರದಲ್ಲಿ ನೀವೇನು ಬದಲಾವಣೆ ತರಲಿಕ್ಕಾಗಲ್ಲ. ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಎಲ್ಲಿವರೆಗೆ ಇಲ್ಲಿರ್ತೀವಿ, ಒಂದು ಕ್ಷಣ ವ್ಯರ್ಥ ಮಾಡಿದೆ ಎಷ್ಟು ದೋಚ್ಲಿಕ್ಕೆ ಸಾಧ್ಯ, ದೋಚೋಣ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. ನಾನು ಯಾವುದೋ ಈರ್ಷೆಗೋ ಅಸೂಯೆಗೋ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವರು ಈ ಬಾರಿ ಅಧಿಕಾರ ಹಿಡಿಬೇಕಾದರೂ BJPಯ 40% ಲೂಟಿ ಆಗ್ತಿದೆ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡ್ಕೊಂಡೆ CM ಇದೆಲ್ಲ ಹೇಳ್ಕೊಂಡೇ ಬಂದರು. ಆದರೆ ನೀವು ಮಾಡ್ತಿರೋದೇನು ಈ 8 ತಿಂಗಳಲ್ಲಿ? ಬಂದ ಮರುಗಳಿಗೆ ಏನೇನು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಹಣ ಹೊಡಿತಕ್ಕಂಥ ಕೆಲಸ ಮಾಡಿದ್ರಿ. ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳ್ತಾರೆ, ಎಲ್ಲ ಒಂದು ಕಡೆ ಹೇಳಿದ್ರು, ಬೆಂಕಿಯಿಂದ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದುಬಿಟ್ಟಿದ್ದೀವಿ ಈಗ ಅಂತ ಅಂದರು ಅವರು. ನಾನು ಹೇಳೋದಲ್ಲ, ಕೆಂಪಣ್ಣವರು ಅವರೇ ಹೇಳ್ತಕ್ಕಂಥದ್ದು. ನೀವು ಕಾಂಟ್ರಾಕ್ಟರ್ಗಳು ಕೇಳಿ ಏನಿದೆ ಪರಿಸ್ಥಿತಿ ಅಂತೇಳಿ, ಅವರೇ ಹೇಳ್ತಾರಲ್ಲ. ನನ್ನ ಒಂದು ಅನುಭವದಲ್ಲಿ ಇವತ್ತಿನ ಏನು ಯೋಜನೆಗಳ ಹೆಸರಿನಲ್ಲಿ ಏನು ಯಾವ ರೀತಿಯಲ್ಲಿ ಲೂಟಿ ಅಂತಕ್ಕಂಥದ್ದು ನಡೀತಾ ಇದೆ, ಒಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ಸರ್, ಗೊತ್ತಿಲ್ದೇನೋ ನೀವು ಕೂಡ ಮೆನ್ಷನ್ ಮಾಡಿದ್ರಿ ಅಪ್ಪ ಅದನ್ನು, ನನ್ನ ಹಳೆಯ ಸ್ನೇಹಿತರು ಅಂತ ಮೆನ್ಷನ್ ಮಾಡಿದ್ರಿ. ನೀವೇ ಟಾರ್ಗೆಟ್ ಆಗ್ತಿದ್ದೀರಾ ಸರ್ ಏನಾರು? ಇತ್ತೀಚಿನ ಮಂಡ್ಯದ ಕೆರೆಕೋಡು ಗ್ರಾಮದಲ್ಲಿ ನಡೆದಿರುವ ಘಟನೆಯಿಂದ ಕೇಳ್ತಾ ಇದ್ದೀನಿ ನಾನು. ಪ್ಲೀಸ್ ನೋಡಿ, ಕೆರೆಗೋಡು ಘಟನೆಗೂ ನನಗೂ ಸಂಬಂಧವೇ ಇಲ್ಲ. ಬಟ್ ನೀವು ಸುದ್ದಿಲಿದ್ದೀರಿ. ಅದು ಸುದ್ದಿಲಿ ನಾನೇ ಇದ್ದೀನಿ. ಹೌದು, ಅವ್ರಿಗಿರೋದು ನಂದೇ ಭಯ. ಯಾಕೆ? ನಾನು ಅಲ್ಲಿ ಹೋಗ್ತಾ ಇದ್ದೇನೆ ಅಂತಕ್ಕಂಥದ್ದು ಮಾಧ್ಯಮಗಳು ಹೇಳ್ತಿದ್ದಾಗೇನೆ ಆಗಲೇ ಶುರುವಾಗೋಯ್ತು ಅವ್ರಿಗೆ ಗಾಬರಿ. ಇನ್ನು ಕುಮಾರಸ್ವಾಮಿ ಹೋಗಿ ಅಲ್ಲಿ ಏನು ಮಾಡಿಬಿಡ್ತಾನೋ, ನಮಗೆ ಡ್ಯಾಮೇಜ್ ಎಷ್ಟು ಮಾಡ್ತಾನೋ, ನಮ್ಮ ವರ್ಚಸ್ಸನ್ನು ಎಲ್ಲ ಹಾಳು ಮಾಡ್ತಾನೋ, ಅದು ಅವ್ರ ತಲೆ ಒಳಗೆ. ಈಗ ನಾನು ಹೋಗಲ್ಲ, ಹೋಗ್ಬಿಟ್ಟು ಬೆಂಕಿ ಹಚ್ಚಿ ಬಂದ. ಅವ್ರು ಹೇಳೋದಿಲ್ಲ ನಮ್ಮ ಸ್ನೇಹಿತರು, ಬೆಂಕಿ ಹಚ್ಚೋ ಕೆಲಸಕ್ಕೆ ಬಂದಿದ್ದೀರಿ ಇಲ್ಲಿ ಅಂತ. ಮಂಡ್ಯ ಜಿಲ್ಲೆ ಜನ ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ಕಾಲದಿಂದ ಇವತ್ತೇನು ಶಕ್ತಿ ತುಂಬಿದ್ರು, ಈ ಜಿಲ್ಲೆ ಮೇಲೆ ನಿಮ್ಗೆ ಯಾಕೆ ಈ ಒಂದು ಕೆಟ್ಟ ಒಂದು ಆಲೋಚನೆಗಳು ಅಂತಕ್ಕಂಥ ಪದ ಬಳಸಿದ್ರು. ನಾನು ಆ ಜಿಲ್ಲೆ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಮ್ಮ ಹೃದಯದಲ್ಲಿ ಆ ಗೌರವ ಭಾವನೆ ಜನಗಳ ಮೇಲೆ, ಇವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ಜನಕ್ಕೆ ಗೊತ್ತಿದೆ. ಅಲ್ಲಿ ಕುಮಾರಸ್ವಾಮಿ ಅವ್ರ ಕತ್ತಲ್ಲಿ ಕೇಸರಿ ಶಾಲ್ ನೋಡಿದ್ವಿ, JDS ಮುಳುಗಿಸ್ತಾ ಇದ್ದಾರೆ ಅಂದರು. ನೋಡಿ, ನಾನು ಅದಕ್ಕೇನೆ ಹೇಳಿದೆ ಮೊನ್ನೆ, ನಾನು ಕೇಸರಿ ಶಾಲು ಹಾಕಿದ್ದೇನೆ, ಹಸಿರು ಶಾಲು ಹಾಕಿದ್ದೇನೆ. ಈಗೇನು ನೀವು ಹಾಕಿದ್ದೀರಲ್ಲ, ಅಂಬೇಡ್ಕರ್ ಅವರ ಸಂಘಟನೆಗಳ, ದಲಿತರ ಸಂಘಟನೆಗಳ
ನೀಲಿ ನಾವು ಅದೆಲ್ಲ ಯೋಚನೆ ಮಾಡಲ್ಲ ಸರ್. ನಾವು ಬೀಂಗ್ ಏನು ಅದನ್ನು ಇದನ್ನ ಯೋಚನೆ ಮಾಡ್ತೀವಿ ಅಷ್ಟೇ. ಅದನ್ನು ಹಾಕಿದ್ದೀನಿ. ಓಕೆ. ವೈಟ್ ಟವಲ್ಲು ಹಾಕಿದ್ದೇನೆ. ಓಕೆ. ಇದರಿಂದ ಇಲ್ಲಿ ಕೇಸಿ ಒಂದು ಇದನ್ನು ನಾನು ಹಾಕಿದ ತಕ್ಷಣ ಟವಲ್ನ ನಮ್ಮ ಸಿದ್ಧಾಂತಗಳನ್ನ ನಾವೇನು ಬದಲಾವಣೆ ಮಾಡ್ಕೊಂಡಿಲ್ಲ. ನಾನು ಅಲ್ಲೂ ಸಹ ನಮ್ಮ BJP ಸ್ನೇಹಿತರು ಬಂದಿದ್ರು, ಅವ್ರು ಮಾಡಿದ್ದು ಭಾಷಣಗಳೇನಿದೆ, ನಾನು ಏನು ಸಲಹೆ ಕೊಟ್ಟೆ ಅಲ್ಲಿ ಆ ಸಭೆಯಲ್ಲಿ ಇದೆ, ರೆಕಾರ್ಡ್ ಇದೆ. 13 ನಿಮಿಷ ಮಾತನಾಡಿದ್ದೇನೆ. ನಾನು ಏನು ಸಲಹೆ ಕೊಟ್ಟೆ, ಸರ್ಕಾರಕ್ಕೂ ಏನು ಸಲಹೆ ಕೊಟ್ಟಿದ್ದೇನೆ, ಅದು ತೆಗೆದು ನೋಡಲಿ. ಸರ್, ಓವರಾಲ್ ಆಗಿ BJP ಅನ್ನುವ ದೊಡ್ಡ ರಾಷ್ಟ್ರೀಯ ಪಕ್ಷದ ಜೊತೆಗೆ JDS ಅನ್ನುವ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ, ಆ ಪಕ್ಷದ ಸ್ಥಾನಮಾನ ಹೇಗಿರುತ್ತೆ ಸರ್ ಈಗ ಮುಂದಿನ ದಿನಗಳಲ್ಲಿ? ಇಲ್ಲ, ನಾನು ನಮ್ಮ ಪಕ್ಷದ ಸ್ಥಾನಮಾನಗಳೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಈ ಒಂದು ವ್ಯವಸ್ಥೆ ಏನಾಗಿದೆ ಇವತ್ತು ಈ 8 ತಿಂಗಳಲ್ಲಿ ಹಲವಾರು ರೀತಿಯಲ್ಲಿ ದಾರಿ ತಪ್ಪಿದ್ದಾರೆ. ನನಗೆ ಈ ಸರ್ಕಾರ ಹೋಗಬೇಕು. ಓಕೆ. ಇವತ್ತು ಒಳ್ಳೆಯ ರೀತಿಯ ಒಂದು ವಾತಾವರಣದಲ್ಲಿ ನನಗೆ ನಮ್ಮ ವೈಯಕ್ತಿಕವಾದಂಥ ಲಾಭಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವ್ರಿಗೂ ದೇವೇಗೌಡರಿಗೂ ಇರತಕ್ಕಂಥ ಒಂದು ಆತ್ಮೀಯತೆಯಲ್ಲಿ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನು ಯಾವ ರೀತಿ ಸರಿಪಡಿಸಬೇಕು, ಇದು ನನ್ನ ಮುಂದೆ ಇರ್ತಕ್ಕಂಥದ್ದು. ಅದರಿಂದ ಇಲ್ಲಿ ನನ್ನ ಸ್ಥಾನಮಾನಗಳು ನನಗೆ ಏನು ವೈಯಕ್ತಿಕವಾಗಿ ಏನು ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂಬಂಧಿತ, ಯಾಕೆಂದರೆ ಮುಂದಿನ 5 ವರ್ಷ ಅವರೇ ಇರ್ತಾರೆ ಪ್ರಧಾನಮಂತ್ರಿಗಳಾಗಿ, ಯಾರು ಏನು ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಾನ್ಫಿಡೆಂಟ್ ಆಗಿದ್ದೀರಿ? ಕಾನ್ಫಿಡೆಂಟ್ ಆಗಿ ನಾನಷ್ಟೇ ಅಲ್ಲ, ಇಡೀ ದೇಶದ ಜನ ಹೇಳ್ತಾರೆ. ಅದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು BJP ಜೊತೆಯಲ್ಲಿ ಮೈತ್ರಿ ಇವತ್ತೇನು ದೆಹಲಿ ಮಟ್ಟದಲ್ಲಿ ಹೋಗಿ ಮಾಡಿದ್ದೇವೆ, ಅವರು ಸಹ ಕರೆದು ನಮ್ಗೆ ಗೌರವ ಕೊಟ್ಟಿದ್ದಾರೆ. ಇದರ ಉದ್ದೇಶ ನಮ್ಮ ರಾಜ್ಯಕ್ಕೆ ಹಲವಾರು ಅಭಿವೃದ್ಧಿ ಯೋಜನೆಗಳೇನಾಗಬೇಕು ಅದನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಮಗೆ ಸಿಕ್ಕಂಥ ಅವಕಾಶವನ್ನು ಬಳಕೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾಜಿ ಅವರು ಅವ್ರ ಬಗ್ಗೆ ಎಷ್ಟೋ ಜನ ಎಷ್ಟೋ ರೀತಿಯಲ್ಲಿ ಮಾತಾಡ್ತಾರೆ. ನೀವು ಮತ್ತೆ JDSನ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಎಲ್ಲರೂ ಕೂಡ ಹೋಗಿ ಪರ್ಸನ ಭೇಟಿ ಮಾಡಿ ಬಂದ್ರಿ. ಹೇಗೆ ಸರ್ ವ್ಯಕ್ತಿತ್ವ? ಇಲ್ಲ ನೋಡಿ, ಈಗ ಇದರಲ್ಲಿ ಹಲವಾರು ಬಾರಿ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿಯವರ ಒಂದು ಆಡಳಿತದ ಬಗ್ಗೆ ಟೀಕೆ ಮಾಡಿದ್ದಾರೆ. ಗುಜರಾತ್ನಲ್ಲಿ ನಡೆದಂಥ ಕೆಲವು ಘಟನೆಗಳ ಬಗ್ಗೆ ದೇವೇಗೌಡರೇ ಅಲ್ಲಿ ಸ್ಥಳೀಯವಾಗಿ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದಾರೆ ಒಂದು ಕಾಲದಲ್ಲಿ. ಕರೆಕ್ಟು. ನಾನು ಸಹ BJPಯ ಬಗ್ಗೆ ಇರ್ಬೋದು, RSS ನಾಯಕರ ಬಗ್ಗೆ ಇರ್ಬೋದು, ಎಲ್ಲರ ಬಗ್ಗೆನೂ ನಾನು ಟೀಕೆನೂ ಮಾಡಿದ್ದೆ. ಸರ್ಕಾರ ಇದ್ದಾಗ ನೀವು ಮಾತಾಡಿದ್ದೀರಿ, ಟೀಕೆ ಮಾಡಿದ್ದೆ ನಾನು. ಹೌದು. ಇಲ್ಲಿ ಪ್ರಶ್ನೆ, ತಪ್ಪುಗಳಾದಾಗ ಟೀಕೆ ಮಾಡಿರೋದು ನಿಜ, ನಾನೀಗ ಮಾಡಿಲ್ಲ ಅಂತ ಹೇಳಲ್ಲ. ಅವತ್ತು ಈ ರೀತಿ ಟೀಕೆ ಮಾಡಿದ್ರಿ, ಈ ಅಂಥವ್ರ ಜೊತೆಲ್ಲ ಹೋಗಿ ಸೇರಿದ್ದೀರಿ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ರಾಜಕೀಯ ಪಡಸಾಲೆಯಲ್ಲಿ ಈ ಪ್ರಶ್ನೆ ಎದ್ದಿದೆ ಅಲ್ವೇ? ಇಲ್ಲಿ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ನೀವು ಬೇರೆ ಪಕ್ಷಗಳಲ್ಲಿದ್ದಾಗ ಯಾರ್ಯಾರ ಮೇಲೆ ಏನೇನು ಮಾತನಾಡಿದ್ದೀರಿ, ಈಗ ಯಾರನ್ನ ಆಡಿ ಹೊಗಳ್ತಾ ಇದ್ದೀರಿ, ನೀವು ಮಾಡ್ತಿರೋದೇನು? ಕೆಲವು ಸಂದರ್ಭದಲ್ಲಿ ಕೆಲವು ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಆದಂಥ ಕೆಲವು ತಪ್ಪುಗಳನ್ನು ಬೇರೆಯವ್ರು ಮಾಡಿದಾಗ ಟೀಕೆ ಮಾಡಿದ್ದೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ಈಗಲೂ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಆದರೆ ಈಗಿನ ಒಂದು ಬದಲಾದ ವಾತಾವರಣಗಳಿರ್ಬೋದು, ಕೆಲವು ಬೆಳವಣಿಗೆಗಳು ಯಾವ ರೀತಿಯಲ್ಲಿ ದೇಶದ ಒಂದು ಗ್ರೋತ್ಗೆ ಪೂರಕವಾದಂಥ ರೀತಿಯಲ್ಲಿ ಇವತ್ತೇನು ಕೆಲವು ಕ್ರಾಫ್ಟ್ ಬರ್ತಾ ಇದೆ. ತಪ್ಪುಗಳು ಮನುಷ್ಯ ಮಾಡ್ತಕ್ಕಂಥ ಸಹಜ. ಆ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಬದಲಾವಣೆ ಮಾಡ್ಕೊಂಡು ಇವತ್ತು ದೇಶದ ಹಿತದೃಷ್ಟಿಯಿಂದ ಒಂದು ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಜವಾಬ್ದಾರಿ ನಿರ್ವಹಣೆ ಮಾಡಿದಂಥದ್ದು ಕಂಡಾಗ ಆಗಲೂ ನಾವು ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ನನ್ನ ಅಭಿಪ್ರಾಯ. ಈಗ ತಯಾರಿ ಹೇಗೆ ನಡೀತದೆ ಸರ್? ಲೋಕಸಭಾ ಚುನಾವಣಾ ದೃಷ್ಟಿಕೋನದಲ್ಲಿ ತಯಾರಿ ಹೇಗೆ ನಡೀತದೆ JDS ಪಕ್ಷದಿಂದ? ಇಲ್ಲ, JDS ಪಕ್ಷದಿಂದ ಈಗಾಗಲೇ ನಾವು ಯಾವ ಒಂದು ಭಾಗದಲ್ಲಿ ನಮ್ಮ ಶಕ್ತಿ ಇದೆ, ನಮ್ಮ ಮುಖಂಡರುಗಳ ಸಭೆ ಕರೆದು ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ವಾರದಲ್ಲಿ ಅದೆಲ್ಲ ಪೂರ್ಣಗೊಳಿಸ್ತಾ ಇದ್ದೇವೆ. 28 ಲೋಕಸಭಾ ಕ್ಷೇತ್ರಕ್ಕೂ ಇವತ್ತು ಪಕ್ಷದ ವತಿಯಿಂದ ನಾವು ವೀಕ್ಷಕರನ್ನ ನೇಮಕ ಮಾಡ್ತಾ ಇದ್ದೇವೆ. BJP ನಿಲ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲೂ ನಮ್ಮವರನ್ನು ಸಹ ಅಲ್ಲಿ ಒಂದು ವೀಕ್ಷಕರನ್ನ ಹಾಕಿ ನಮ್ಮ ಪಕ್ಷದ ಒಂದು ಅಭಿಮಾನಿಗಳೇನಿದ್ದಾರೆ ಆ ಮತ ಪಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಅದೆಲ್ಲದಕ್ಕೂ ಪೂರ್ವ ಸಿದ್ಧತೆಯನ್ನು ಸಿದ್ಧ ಮಾಡ್ತಾ ಇದ್ದೇವೆ. ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, ಈ ಸುದ್ದಿ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಸರ್. ಇಂಟ್ರೆಸ್ಟೆಡ್ ಆಗಿದ್ದೀರಾ? ಇಲ್ಲ, ನನಗೆ ರಾಷ್ಟ್ರ ರಾಜಕಾರಣಕ್ಕಿಂತ ಹೆಚ್ಚಾಗಿ ಇವತ್ತು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಈಗಿನ ಒಂದು ನಮ್ಮ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಮಾಡಿ ದೆಹಲಿಯಲ್ಲಿ ನಮ್ಮ ರಾಜ್ಯದ ಒಂದು ಪೂರಕವಂತ ಅಭಿವೃದ್ಧಿಗೆ ಮನವೊಲಿಸಿ ಇಲ್ಲಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ. ಇವತ್ತು ನಾನು ರಾಜ್ಯದಲ್ಲಿರ್ತೀನೋ ಕೇಂದ್ರದಲ್ಲಿರ್ತೀನೋ ಅದೆಲ್ಲ
ಆ ಸನ್ನಿವೇಶಗಳು ಯಾವ ರೀತಿ ತೆಗೆದುಕೊಂಡು ಹೋಗುತ್ತೋ ನಮಗೆ ಗೊತ್ತಿಲ್ಲ. ಆದ್ರೆ ಒಂದು ನನ್ನಲ್ಲಿರ್ತಕ್ಕಂಥದ್ದು, ನನ್ನ ಪ್ರಮುಖ ಆದ್ಯತೆ ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ. ಅದನ್ನು ತರಬೇಕು ಅನ್ನೋದಕ್ಕೋಸ್ಕರಲೇ ಇವತ್ತು ಎಲ್ಲ ರೀತಿಯ ಒಂದು ಉತ್ತಮವಂಥ ಸಂಬಂಧವನ್ನು ಕೇಂದ್ರ ಸರ್ಕಾರದ ಜೊತೆ ಇವತ್ತು ಹೊಂದಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೊರಟಿದೆ. ಸೊ ಲೋಕಸಭಾ ಚುನಾವಣೆಗೆ ನೀವು ಕಂಟೆಸ್ಟೆಂಟ್ ಆಗಿ ಬರಲ್ಲ? ಇಲ್ಲ, ನಾನು ನಿಲ್ಲಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನಾನು ತೀರ್ಮಾನಕ್ಕೆ ಇಲ್ಲಿವರೆಗೂ ಬಂದಿಲ್ಲ, ಈ ಕ್ಷಣದವರೆಗೂ ಬಂದಿಲ್ಲ. ಆದರೆ ಪಕ್ಷದಲ್ಲಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ನನಗೇನು ಒಂದು ಕ್ಷೇತ್ರದಲ್ಲಿ ನಾನು ನಿಲ್ಲಬೇಕು ಅನ್ನೋದೇನಿಲ್ಲ. ಹಲವಾರು ಕ್ಷೇತ್ರದಿಂದ ನೀವು ನಮ್ಮ ಕ್ಷೇತ್ರದಿಂದ ನಿಂತರೆ ನಮ್ಗೆ ಅಭಿವೃದ್ಧಿಗೂ ಅನುಕೂಲ ಆಗುತ್ತೆ, ನಮ್ಮ ಜಿಲ್ಲೆಗೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹಲವಾರು ಕ್ಷೇತ್ರದಿಂದ ಡಿಮ್ಯಾಂಡ್ ಇದೆ. ಮಂಡ್ಯದಲ್ಲಿ ಕೇಳ್ತಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಕೇಳ್ತಿದ್ದಾರೆ, ತುಮಕೂರು ಕೇಳ್ತಾರೆ, ಗ್ರಾಮಾಂತರ ಕೇಳ್ತಾರೆ, ಈಗ ಹಲವಾರು ಕ್ಷೇತ್ರಗಳಿದ್ದಾವೆ. ನಾನು ಈ ಕ್ಷಣದವರೆಗೂ ತೀರ್ಮಾನ ಮಾಡಿಲ್ಲ. ಆದರೆ ಚಾನ್ಸಸ್ ಇದೆಯಾ? ಆದರೆ ಇಲ್ಲ, ನನಗೆ ನಿಲ್ಲಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಭಾಳ ಬದಲಾವಣೆಗಳಾಗುತ್ತೆ ನನ್ನ ಅಭಿಪ್ರಾಯದಲ್ಲಿ. ನಾನು ಮೊದಲೇ ಏನು ಹೇಳಿದೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ನನ್ನದೇ ಆದಂಥ ಒಂದು ಕಲ್ಪನೆ ಇಟ್ಕೊಂಡಿದ್ದೇನೆ. ವಿಶೇಷವಾಗಿ ನಮ್ಮ ರೈತರು, ಯುವಕರಿಗೆ. ಈಗ ನೋಡಿ, ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಮಾಡಬೇಕು ಅಂತ ಹೊರಟೆ. ಅದೆಲ್ಲ ನಿಲ್ಲಿಸೇ ಬಿಟ್ರು ಇವರು. ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿಯ ಒಂದು ಆನ್ಸಿಲರಿ ಯೂನಿಟ್ಗಳು, ಒಂದೊಂದು ರೀತಿಯ ಬಿಡಿಭಾಗಗಳನ್ನ ತಯಾರು ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಸಮುಚ್ಚಯಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ. ನಾನು ಪಂಚರತ್ನ ಯೋಜನೆಯಲ್ಲೂ ಹೇಳಿದ್ದೇನೆ, ಇಂಡಸ್ಟ್ರಿಯಲ್ ಸೆಕ್ಟರ್ಗೆ 25,000 ಕೋಟಿನ ಯಾವ ರೀತಿ ಬಂಡವಾಳನ ಹಾಕಬೇಕು ಅಂತ ಇದ್ದೇನೆ, ಅದೆಲ್ಲ ಮೆನ್ಷನ್ ಮಾಡಿದ್ದೇನೆ. ಅಗ್ರಿಕಲ್ಚರ್ ಸೆಕ್ಟರ್ಗೆ 25,000 ಕೋಟಿ ರೂಪಾಯಿಗಳನ್ನು ಬಂಡವಾಳ ಹಾಕಿ ಪ್ರತಿ ರೈತ ಕುಟುಂಬದಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಯಾವ ರೀತಿ ತುಂಬಲಿಕ್ಕೆ ಅವರಿಗೆ ನಾವು ಕಾರ್ಯಕ್ರಮ ಕೊಡಬೇಕು ಅಂತ ಇದ್ದೇನೆ. ಇದೆಲ್ಲ ಅಳವಡಿಸಿದ್ದೇವೆ. ಅಧಿಕಾರಕ್ಕೆ ಬಂದರೆ ಇವೆಲ್ಲ ಅದಕ್ಕೋಸ್ಕರಲೇ ಇವತ್ತು ಯಾವುದಾದ್ರೂ ಒಂದು ರೀತಿ ಇವತ್ತು ನಾವು ನೋಡ್ತಾ ಇದ್ದೇವೆ ದೇಶದ ರಾಜಕಾರಣದಲ್ಲಿ ಎಲ್ಲರೂ ಹೋಗಿರ್ತಕ್ಕಂಥದ್ದು ಅಧಿಕಾರ ಹಿಡೀಲಿಕ್ಕೆ ಬೆಳೆದದ್ದು ಒಂದು ಪಕ್ಷದಲ್ಲಿ ಬೆಳೀತಾರೆ, ಮತ್ತಿನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಆದರೆ ನನ್ನ ವೈಯಕ್ತಿಕವಾದಂಥ ಅಧಿಕಾರವನ್ನು ಜನತೆಗೆ ಕೊಡಿ ಅಂತ ಹೇಳ್ತಾ ಇರೋದು. ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ, ಆಕಸ್ಮಿಕವಾಗಿ ನಾನು ಒಂದು ರೀತಿಯಲ್ಲಿ 2 ಬಾರಿ ಮುಖ್ಯಮಂತ್ರಿನೂ ಆಶ್ಚರ್ಯಕರವಾದ ರೀತಿಯಲ್ಲೇ ಆಗೋದೆ. ಸಂಪೂರ್ಣ ಬಹುಮತ ಬರದೇ ಇದ್ರು, 1 ಬಾರಿ ಬಹುಮತ ಕೊಡಿ ಅಂತ ಕೇಳ್ತಾ ಇದ್ದೇನೆ. 1 ಬಾರಿ ನನ್ನನ್ನು ಪರೀಕ್ಷೆ ಮಾಡಿ, ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇದು. ಈ ರಾಜ್ಯದಲ್ಲಿ ಇಂಥದ್ದು ಇಲ್ಲ ಅನ್ನೋದಿಲ್ಲ. ಈ ನಾಡಿನ ಜನತೆ ರಾಜ್ಯದ ಖಜಾನೆಯನ್ನು ನಮ್ಮಂಥ ರಾಜಕಾರಣಿಗಳು ಎಷ್ಟು ದೋಚಿ ಅದನ್ನು ಖಾಲಿ ಮಾಡ್ತೀವಿ ಅಂದರು, ಅದೇನೋ ಗೊತ್ತಿಲ್ಲ, ಉಕ್ಕುತ್ತೆ. ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ನಿಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಅಡಗಿದೆಯಾ? ನೋಡೋಣ, ಇಲ್ಲಿ ಈ ಚುನಾವಣೆ ಅಂತ ಅಲ್ಲ, ಯಾರದೇ ಒಂದು ರಾಜಕೀಯದ ಭವಿಷ್ಯ ಇರ್ಬೋದು, ಅವ್ರ ಜೀವನದ ಭವಿಷ್ಯ ಭಗವಂತ ಅವ್ರು ಹುಟ್ಟಿದಾಗಲೇ ಬರೆದು ಬಿಟ್ಟಿರ್ತಾನೆ. ಅಲ್ಲ, ಅವ್ರು ಆ ಕಾಡು ಕೇಳಿತಾರ ಅಥವಾ ತಂದೆ ಜೊತೆ ಸಪೋರ್ಟ್? ನೋಡೋಣ, ಈಗಿನ ಪರಿಸ್ಥಿತಿಯಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು BJP ಅಭ್ಯರ್ಥಿ ಇರಲಿ, ನಮ್ಮ ಅಭ್ಯರ್ಥಿಗಳಿರಲಿ, ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗಿರ್ತಕ್ಕಂಥ ಒಂದು ಗುಡ್ ವಿಲ್ ಏನು ಇಟ್ಕೊಂಡಿದ್ದಾರೆ. ಅದು ಸಿನಿಮಾ ರಂಗದ ಯುವಕರಿಂದ ಬಂದಿರತಕ್ಕಂಥ ಒಂದು ವರ್ಚಸ್ಸು, ಇಲ್ಲ ಕುಟುಂಬದಿಂದ ಬಂದಿರತಕ್ಕಂಥ ವರ್ಚಸ್ಸು. ರಾಜಕಾರಣದಲ್ಲೂ ಸಕ್ರಿಯವಾಗಿದ್ದಾರೆ ಸರ್, ಇದ್ದಾರೆ. ಅದಕ್ಕೋಸ್ಕರ 28 ಕ್ಷೇತ್ರಗಳಲ್ಲೂ ಅವರು ಪಕ್ಷದ ಸಂಘಟನೆ, ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ತಾಕೀತು ಮಾಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಿಲ್ಲೇಬೇಕು ಅಂತದ್ದು ಬಂದಾಗ ಆಗ ತೀರ್ಮಾನ ಮಾಡ್ತೀವಿ. ಸರ್, ಈಗ ನಿಮ್ದು ಮತ್ತು BJP ನಡುವೆ ಲೆಕ್ಕಾಚಾರ ಎಷ್ಟು ಸರ್? ಈಗ 28ರಲ್ಲಿ ನಾವು 28 ಗೆಲ್ಲಬೇಕು ಅನ್ನೋದು. ನಾನು ಈ ಕ್ಷಣದವರೆಗೂ ಯಾವುದೇ ರೀತಿಯಲ್ಲಿ ಸೀಟ್ನ ನಾವಿಷ್ಟು ನಿಲ್ಲಬೇಕು, ಅವರಿಷ್ಟು ನಿಲ್ಲಬೇಕು ಅನ್ನೋದು ಚರ್ಚೆ ಆಗಿಲ್ಲ. ಸರ್, ಅನುಮಾನನೇ ಇಲ್ಲ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಏನಪ್ಪಾ ಅಂದರೆ, ಹಳೆ ಮೈಸೂರು ಭಾಗದಲ್ಲಿ JDSಗೆ ಒಂದು ದೊಡ್ಡ ಬಲ ಇದೆ. ಅದ್ರ ಬಗ್ಗೆ ಯಾವುದೇ ಕಾಳಷ್ಟು ಅನುಮಾನ ಯಾರಿಗೂ ಇಲ್ಲ ಸರ್. ಆದರೆ BJP ಜೊತೆಗಿನ ನಂಟಿದೆಯಲ್ಲ, ಯಾರೋ ಬಂದು BJP ಸೀಟ್ ನಮಗೆ ಬೇಕು ಅಂದರೆ ಇಲ್ಲಪ್ಪ ಬಿಟ್ಕೊಡ್ತೀವಿ ಅಂತಿರೋ, ಇಲ್ಲ ನಮ್ಮ ಜಾಗ ಇದು ನೋಡೋಣ. ನಾನು BJPನಲ್ಲಿರ್ತಕ್ಕಂಥ 80% ಅಲ್ಲಿಯ ನಾಯಕರೇನಿದ್ದಾರೆ ವೈಯಕ್ತಿಕವಾಗಿ ನನ್ನ ಪರ್ಸನಲ್ಲಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ಅಭಿಮಾನ ಇಟ್ಟಿರೋರೆ BJPನಲ್ಲಿರೋರು. ಇಲ್ಲಿ ಜನತಾದಳ BJP ಪ್ರಶ್ನೆ ಇಲ್ಲ. ನನಗೆ ಎಲ್ಲರೂ ಪ್ರೀತಿ ವಿಶ್ವಾಸದ ಇರತಕ್ಕಂಥ ವಿಶ್ವಾಸದ ಏನಿದ್ದಾರೆ. ಕೆಲವು ಕ್ಷೇತ್ರದಲ್ಲಿ ನಾನು ಹಠ ಹಿಡಿಯತಕ್ಕಂಥ ಪ್ರಶ್ನೆ ಇಲ್ಲ ಸರ್. ಹಲವಾರು ಸ್ಟ್ರಾಟಜಿಗಳನ್ನ ರೂಪಿಸ್ತಾರೆ ಒಂದು ಚುನಾವಣೆ ಅಂತ ಬಂದಾಗ. BJP ಅವ್ರಿಗೇನು ಅಫ್ಕೋರ್ಸ್ ಫೇಸ್ ನರೇಂದ್ರ ಮೋದಿ ಅವರಂತೂ ಒಂದು ದೊಡ್ಡ ಫೇಸ್ ಇದೆ. ಅದಾದ ನಂತರದಲ್ಲಿ ಈ ಒಂದು ಕಡೆ ರಾಮ, ಇನ್ನೊಂದು ಕಡೆ ಹನುಮ ಧ್ವಜ, ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದನ್ನ ಸಿಂಪಲ್ ಆಗಿ ಬಗೆಹರಿಸಬಹುದಾಗಿತ್ತೇನೋ ಸರ್ಕಾರ, ಆದ್ರೆ ಇದು ದೊಡ್ಡದು ಮಾಡ್ಕೋತು ಅಂತ ಅನ್ಸುತ್ತಾ? ಲಾಭ ನಷ್ಟಗಳ ಲೆಕ್ಕಾಚಾರ ಇದೆಯಾ ಸರ್? ಇದು ರಾಜಕಾರಣ ನಡೀತಾ ಇದೆಯಾ? ನೋಡಿ, 200% ನಿಮ್ಮ ಪ್ರಶ್ನೆ ಇದೆಯಲ್ಲ,
ಇವತ್ತು ಕಾಂಗ್ರೆಸ್ನವ್ರ ನಡವಳಿಕೆ ಇದೆಯಲ್ಲ, ಸಂಪೂರ್ಣ ಶಕ್ತಿಯನ್ನು ಬಿ ಜೆ ಪಿ ಪಕ್ಷಕ್ಕೆ, ಈವನ್ ನರೇಂದ್ರ ಮೋದಿಯವರ ಅವರ ವರ್ಚಸ್ಸಿಗೆ ಇವರೇ ಶಕ್ತಿ ತುಂಬ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಅವ್ರ ಶಕ್ತಿನ ಕುಂದಿಸ್ಲಿಕ್ಕೆ ಇವರು ಹೋಗಿಲ್ಲ. ಇವರ ನಡವಳಿಕೆಗಳು, ಇವರ ಪ್ರತಿಕ್ರಿಯೆಗಳು, ಕಾಂಗ್ರೆಸ್ ನಾಯಕರದು ಅವರ ಇಮೇಜನ್ನು ಇನ್ನೂ ಮೇಲೆ ತಗೊಂಡು ಹೋಗ್ತಾ ಇದೆ. ಸರ್, ಗ್ಯಾರಂಟಿ ಕರ್ನಾಟಕದಲ್ಲಿ ಕೈ ಹಿಡಿದಿದೆ, ಗ್ಯಾರಂಟಿ ತೆಲಂಗಾಣದಲ್ಲಿ ಕೈ ಹಿಡಿದಿದೆ, ಹಾಗಾಗಿ ಗ್ಯಾರಂಟಿ ಮುಂದಿನ ದಿನದಲ್ಲೂ ಕೈ ಹಿಡಿಯುತ್ತೆ ಅಂತಾರೆ. ತೆಲಂಗಾಣದಲ್ಲಿ ನಡೆದಂಥ ರಾಜಕಾರಣ ಬೇರೆ, ಇಲ್ಲಾಗಿರೋ ರಾಜಕಾರಣನೂ ಬೇರೆ. ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ, ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿಯ ಘೋಷಣೆಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. 136 ಸೀಟು ಗ್ಯಾರಂಟಿ ಮೇಲೆ ಬಂದಿರೋದು. ನಾನು ಈ ಭಾಳ ಜನ ಹೇಳ್ತಾರೆ ಇದು ಗ್ಯಾರಂಟಿಗೋಸ್ಕರವಾಗಿ ಜನ ಓಟ್ ಹಾಕಿದ್ರು ಅಂತ. ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ರೆ ನಮ್ಗೆ ಅದಕ್ಕೆ ಕೇಳಿದ್ದೆ. ಯಾವುದೇ ಕಾರಣಕ್ಕೂ ನನ್ನ ಅಭಿಪ್ರಾಯದಲ್ಲಿ, ನನಗೆ ರಾಜಕೀಯದಲ್ಲಿ ಇರ್ತಕ್ಕಂಥ ಸ್ವಲ್ಪ ಒಂದು ತಿಳುವಳಿಕೆನಲ್ಲಿ ಗ್ಯಾರಂಟಿ ಸ್ಕೀಮ್ನ ಆಧಾರದ ಮೇಲೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ. ಬರ್ಲಿಕ್ಕೆ ಕಾರಣ ಏನು? ಒಂದು ಕಡೆ ಬಿ ಜೆ ಪಿಯ ನಮ್ಮ ಸ್ನೇಹಿತರು ಈ ಬಾರಿ ಸ್ವತಂತ್ರವಾಗಿ 140 ಸೀಟ್ ಗೆಲ್ಲಬೇಕು ಅಂತಕ್ಕಂಥದ್ದಕ್ಕೆ ಒಂದು ಅಜೆಂಡಾ ಮಾಡ್ಕೊಂಡು ಹೊರಟರು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಅವಕಾಶಗಳಿತ್ತು, ಅವರು ಸ್ವಲ್ಪ ಹೆಚ್ಚಿನ ಮತ ತಗೊಂಡ್ಕೊಂಡ್ರು. ಪ್ರಧಾನಮಂತ್ರಿಗಳನ್ನ ಕರ್ಕೊಂಬಂದರು, ಅಮಿತ್ ಶಾ ಅವ್ರು ಬಂದರು, ಅಲ್ಲಿ ಬಿ ಜೆ ಪಿನ ಶಕ್ತಿ ತುಂಬಬೇಕು ಅಂತ ಹೇಳಿ ಒಂದು ಸುಮಾರು 30 ಕ್ಷೇತ್ರ ಉದಾಹರಣೆ ಕೊಡಬಲ್ಲೆ ಯಾವ ರೀತಿ ನಾವು ಸೋತಿದ್ದೇವೆ ಅಂತೇಳಿ. ಇದ್ರ ಜೊತೆಗೆ ಬಿ ಜೆ ಪಿಯ ಒಂದು 10 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಿಂದ ಅವ್ರಿಗೂ ಡ್ಯಾಮೇಜ್ ಆಗಿದೆ. ಅದೊಂದು ಭಾಗ. ಭಾಳ ಜನ ಹೇಳ್ತಾರೆ ಈ ಬಾರಿ ಮುಸ್ಲಿಂ ಸಮಾಜ ಕೈ ಹಿಡಿಲಿಲ್ಲ, ಎಲ್ಲ ಕಾಂಗ್ರೆಸ್ಗೆ ಒಂದು ಸೈಡ್ ಮಾಡಿದ್ರು ಅಂತ. 2018ರಲ್ಲೂ ಸಹ ಮುಸ್ಲಿಂ ಕಮ್ಯುನಿಟಿ ಸಂಪೂರ್ಣ ಕಾಂಗ್ರೆಸ್ಗೆ ಓಟ್ ಹಾಕಿದ್ದು, ಯಾವುದೋ ಒಂದು 2-3 ಕ್ಷೇತ್ರ ಬಿಟ್ಟರೆ. ಅವತ್ತು ನಾವು 39 ಕ್ಷೇತ್ರ ತಗೊಂಡಿದ್ದೀವಿ ಅವತ್ತೂ ಸಹ. ಈ ಬಾರಿ ಏನಾಯಿತು, ಒಂದು ಕಡೆ ಮುಸ್ಲಿಂ ಕಮ್ಯುನಿಟಿನೇ ಇವತ್ತು ಒಂದು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಹೋದಂಥದ್ದು. ಮತ್ತು ದಲಿತ ಸಮಾಜಗಳು ಯಾವ ಬಿ ಜೆ ಪಿ ಸರ್ಕಾರದಲ್ಲಿ ಇದು ಒಂದು ಹಲವಾರು ಜಾತಿಗಳ ಜಾತಿಯ ಮೀಸಲಾತಿಗಳ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ಕೆಲವು ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ಅದು ಡ್ಯಾಮೇಜ್ ಆಯ್ತು ಬಿ ಜೆ ಪಿಗೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಕಾಂಗ್ರೆಸ್ಗೆ. ಕರೆಕ್ಟು. ಅಲ್ಲಿ ಆ ಸಮಾಜದ ಹಲವಾರು ನಿವೃತ್ತ ಅಧಿಕಾರಿಗಳು, ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳೇನಿದ್ರು, ಸಂಘಟನೆಗಳೇನಿತ್ತು, ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ತೀರ್ಮಾನ ತಗೊಂಡ್ರೆ ಖರ್ಗೆ ಅವ್ರಿಗೇನೋ ಒಂದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೊಂದು ರೆಕಗ್ನಿಷನ್ ಸಿಗುತ್ತೆ. ಈ ಒಂದು ಭಾವನೆಗಳಿಂದ ದಲಿತ ಸಮಾಜಗಳು ಈ ಬಾರಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪರವಾಗಿ ಹೋದರು. ಬಟ್ ಪೊಲಿಟಿಕಲ್ ಈಕ್ವೇಷನ್ ಅಷ್ಟೇ. ಬಟ್ ಈ ಸಿನಾರಿಯೋ ಚೇಂಜ್ ಆಗುತ್ತೆ ಈಗ ಚೇಂಜ್ ಆಗುತ್ತೆ. ಯಾರು ರಾಜ್ಯದ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಮತ ಕೊಟ್ಟಂಥವ್ರು ಇದ್ದಾರೆ ಈ ಒಂದು ಸಮಾಜದಲ್ಲಿದ್ದವರು. ಈ ಬಾರಿ ಸ್ಟೇಬಲ್ ಗೌರ್ಮೆಂಟ್ ಬೇಕು ದೆಹಲಿನಲ್ಲಿ. ನರೇಂದ್ರ ಮೋದಿ ಅವರು ಒಬ್ಬ ಹಿಂದುಳಿದ ನಾಯಕರೇ, ಅವರು ಒಂದು ಸಣ್ಣ ಗಾಣಿಗ ಸಮಾಜದಿಂದ ಬಂದಿರತಕ್ಕಂಥವ್ರು, ಅತ್ಯಂತ ಹಿಂದುಳಿದ ಜನಾಂಗದಿಂದ ಬಂದಿರತಕ್ಕಂಥವ್ರು. ಈ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳಿ ಭಾಳ ಬದಲಾವಣೆ ಆಗುತ್ತೆ ನನ್ನ ಅಭಿಪ್ರಾಯ. ಇದು ದೊಡ್ಡ ದೊಡ್ಡ ನಾಯಕರು ಕೂತು ಮಾತಾಡಿ ಎರಡೂ ಪಕ್ಷ ಒಟ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ಬಟ್ ಕೆಳಹಂತದ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಈ ಮೆಸೇಜ್ ಪಾಸ್ ಆಗಿದೆಯಾ ಸರ್? JDS ಆಲ್ರೆಡಿ ಇದ್ರ ಬಗ್ಗೆ ಒಂದು ರೀತಿ ಭಾವನಾತ್ಮಕವಂತ ರೀತಿಯ ಸಂಬಂಧಗಳೇ ಪ್ರಾರಂಭ ಆಗಿದೆ ಈಗಾಗಲೇ. ಬರೀ ದೆಹಲಿ ಮಟ್ಟದಲ್ಲಿ ಹೊಂದಾಣಿಕೆ ಆಗಿರೋದಲ್ಲ, ಇವತ್ತು ಕಾರ್ಯಕರ್ತರು ಯಾವಾಗ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆದ್ದರು, ಅದರ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರುಗಳಲ್ಲೂ ಒಂದು ರೀತಿಯ ಭ್ರಮನಿರಸನ ಆಗಿತ್ತು, JDSನಲ್ಲೂ ಆಗಿತ್ತು. ಏನು ನಮ್ಮ ಪರಿಸ್ಥಿತಿ ಈಗ ಆಯ್ತಲ್ಲ ಅಂತ. ಯಾವಾಗ ಈ ಮೈತ್ರಿ ಅಂತಕ್ಕಂಥ ಒಂದು ಸಂದೇಶ ಹೋಯಿತು, ನಿರಾಸೆ ಇದ್ದಂಥ ಕಾರ್ಯಕರ್ತರುಗಳು ಎರಡೂ ಪಕ್ಷದಿಂದ ಹೊರಗಡೆ ಬಂದರು ಧೈರ್ಯವಾಗಿ. ಈಗಾಗಲೇ ಪ್ರಾರಂಭ ಆಗೋಯ್ತು, ಮುಗೀತು JDS ಅಂತಿದ್ರು. ಈಗ ಎಲ್ಲರೂ ಒಂದಾಗಿದ್ದಾರೆ. ನಮಗೆ ನ್ಯಾಚುರಲ್ ಅಲಯನ್ಸು ನಿಮ್ಗೆ ಹೇಳಬೇಕು ಅನ್ನೋದ್ರೆ, ಒಂದು BJP JDSನ ಅಲಯನ್ಸ್ ಏನಿದೆ, ಇದು ಒಂದು ನ್ಯಾಚುರಲ್ ಅಲಯನ್ಸ್ ನನ್ನ ಅಭಿಪ್ರಾಯದಲ್ಲಿ. ಸರ್, ಇಂಡಿಯಾ ಪೂರ್ತಿ ಹಲವಾರು ಪಕ್ಷಗಳಲ್ಲಿ ಕುಟುಂಬದವರು ರಾಜಕಾರಣದಲ್ಲಿ ಇದ್ದಾರೆ, ತಲೆಮಾರುಗಳಿಂದಲೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ಇಡೀ ಇಂಡಿಯಾದಲ್ಲಿ ಅಬ್ಸರ್ವ್ ಮಾಡಿ ಸರ್, ದೊಡ್ಡ ಸುದ್ದಿ ಆಗೋದು ದೇವೇಗೌಡರ ಕುಟುಂಬ ಅಂತಾನೆ. ವೈ ಇದು ಯಾಕಿದು ಈ ಥರದ್ದು? ಇದು ಮೊದಲಿಂದಲೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಟುಂಬದ ಮೇಲೆ ಒಂದು ವ್ಯವಸ್ಥಿತವಾದಂಥ ಸಂಚು ಜನಗಳ ಒಂದು ಭಾವನೆಗಳನ್ನು
ಕೆರಳಿಸ್ತಕ್ಕಂಥದ್ದಕ್ಕೆ ಅನುಮಾನ ಪಡ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಅದೇ ಒಂದು ವರ್ಗ ಇದೆ. ಇವತ್ತು ದೇಶದಲ್ಲಿ ಈಗ ಪಕ್ಕದ ತಮಿಳ್ನಾಡೇ ತಗೊಳ್ಳಿ, ಈಗ ಕರುಣಾನಿಧಿ ಅವ್ರ ಮಗನೇ ಮುಖ್ಯಮಂತ್ರಿ, ಈಗ ಅವ್ರ ಮಗ ಈಗ ಬಂದಿದ್ದಾನೆ, ಈಗ ಮಂತ್ರಿ ಮಾಡ್ಕೊಂಡಿದ್ದಾರೆ, ಮುಂದಿನ ಲೀಡರ್ ಅವರೇ ಇದ್ದಾರೆ. ಇನ್ನಲ್ಲ ನಿಮ್ಮ ಬಿಹಾರದಲ್ಲೇ ಹೋಗಿ ಎಲ್ಲೋದ್ರೂ ಇದು ನಮ್ಮ ಕಣ್ಣು ಮುಂದೆ ಇದೆ. ಆದರೆ ನಮ್ಮ ರಾಜ್ಯದಲ್ಲೇ ಬೇರೆದೇ ಬೇಡ. ಇವತ್ತು ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ? ಈಗ ಶಿವಕುಮಾರ್ ಫ್ಯಾಮಿಲಿನಲ್ಲೇ ತಮ್ಮ MP, ಇನ್ನೊಬ್ಬ ಬಾಂಬೈದನೋ ಯಾರೋ ಅಲ್ಲೆಲ್ಲೋ ಕುಣಿಗಲ್ನಲ್ಲಿ MLA, ಅಲ್ಲೆಲ್ಲೋ ಇಲ್ಲೊಬ್ಬ ಇದು ರವಿ ಅಂತೇಳಿ MLC, ಎಷ್ಟು ಜನ ಇದ್ದಾರೆ? ಅದು ಯಾರು ಚರ್ಚೆ ಮಾಡಲ್ಲ ನೋಡಿ. ಅಲ್ಲ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿನಾ ಅಥವಾ ಏನದು? ವೈ ಆನ್ ದೇವೇಗೌಡ ಅದು ಪ್ರೀತಿನೋ ಹಸುವೇನೋ, ಒಟ್ಟಾರೆ ಯಾವುದೋ ಒಂದು ರೀತಿನಲ್ಲಿ ಲೈಮ್ ಲೈಟಲ್ಲಿ ಈ ಕುಟುಂಬ ಇರುತ್ತೆ. ಸರ್, ಈಗ ಬಿಜೆಪಿಲಿ ಯಾರಿಗೆ ಟಿಕೆಟ್ ಬೇಕೋ ಅಥವಾ ದೊಡ್ಡ ದೊಡ್ಡ ನಾಯಕರಿದ್ದಾರೋ ಬಿಜೆಪಿ ಹೈಕಮಾಂಡ್ ಕೇಳಬೇಕು, ಬಿಜೆಪಿಯ ರಾಜ್ಯದ ನಾಯಕರನ್ನ ಕೇಳಬೇಕು, ಅವರೆಲ್ಲ ನಿಮ್ಮ ಹತ್ರ ಓಡ್ ಬರ್ತಾರೆ ಸರ್, ನಿಮ್ಮ ಜೊತೆ ಮಾತಾಡ್ತಾರೆ ಸರ್. ಏನಿದು? ಅದು ಸೀಟ್ಗೋಸ್ಕರವಾಗಿ ನಾನು ಭೇಟಿ ಮಾಡ್ತಿಲ್ಲ. ಯಾವಾಗ ಹೊಂದಾಣಿಕೆ ಆಯಿತು ಸರ್, ಇದರಲ್ಲಿ ನಾನು ಮತ್ತು ಬಿಜೆಪಿ ಹಿಂದೆ ಏನು ನಾನು ಯಡಿಯೂರಪ್ಪನವ್ರ ಸಹ ಜೊತೆಯಲ್ಲಿ 2006 ಮುಖ್ಯಮಂತ್ರಿ ಸರ್ಕಾರ ಮಾಡೋದು, ಆ ಸಂಬಂಧ ಈಗಲೂ ಇದೆ. ಈಗ ಸೋಮಣ್ಣ ಭೇಟಿ ಮಾಡಿದ್ರು? ಇಲ್ಲ, ಅವ್ರು ನಮ್ಮನೆಯವರೇ. ಸೋಮಣ್ಣ ಅವರು ದೇವೇಗೌಡರ ಗರಡಿನಲ್ಲಿ ಬಂದವರೇ. ಭೇಟಿ ಮಾಡಿದ್ರು. ಅದು ಅದಕ್ಕೆ ನಾನು ಹೇಳಿದ್ದು, ಇದು ಏನಾಗಿದೆ, ಬಿಜೆಪಿ ನಾವು ಎರಡೂ ಸೇರಿ ಸರ್ಕಾರ ಏನು ಮಾಡಿದ್ವು, ಆ ಸಂಬಂಧ ಈಗಲೂ ಇದೆ. ನಾವು ಬೇರೆ ಬೇರೆ ರೀತಿಯಲ್ಲೇ ರಾಜಕೀಯದ ಬೆಳವಣಿಗೆಗಳಲ್ಲಿ ಬೇರೆ ಆಗಿರ್ಬೋದು, ಆದರೆ ಹೃದಯದಲ್ಲಿ ಆ ಭಾವನೆಗಳು ಇನ್ನೂ ಉಳಿಸ್ಕೊಂಡಿದ್ದಾರೆ. ಇವತ್ತು ಸೀಟ್ಗೋಸ್ಕರವಾಗಿ ನಾನು ನಿಲ್ಲಬೇಕು, ನಿಮ್ಮ ಬೆಂಬಲ ಅಂತೇಳಿ ಯಾರು ಬರ್ತಿಲ್ಲ. ಈಗ ಏನು ಹೊಂದಾಣಿಕೆ ಆಗಿದೆ, ಒಂದು ವಿಶ್ವಾಸ ಮೂಡಿಸ್ಕೊಂಡು ನಾವು ಇಲ್ಲಿ ರಾಜ್ಯದಲ್ಲಿ ಜನತೆಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪರಸ್ಪರ ಭೇಟಿನ ಹೊರತು ಇಲ್ಲ ನಮಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿ ಟಿಕೆಟ್ ಕೊಡಿಸಿ ಅಂತೇಳಿ ಯಾವ ನಾಯಕರು ಚರ್ಚೆ ಮಾಡಿ. ಜನತಾ ಪರಿವಾರದ ಒಂದು ಸಿದ್ಧಾಂತ ಅಂತಿದ್ರು, ಆ ಸಿದ್ಧಾಂತ ಈಗಲೂ ಇದೆಯಾ? ಹಾಗೆ ಹೋಗುತ್ತೆ? ಅದು ಇರುತ್ತೆ, ಈಗಲೂ ಇರುತ್ತೆ. ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ನಾನು ಮೊನ್ನೆನೂ ಸಹ ಮಂಡ್ಯದಲ್ಲಿ ಅದನ್ನೇ ಹೇಳಿದ್ದೇನೆ. ಮಂಡ್ಯದಲ್ಲೂ ನಾನು ಹೇಳಿದ್ದು, ಇಲ್ಲಿ ನಾನು ಏನು ಹನುಮಧ್ವಜದ ವಿಷಯದಲ್ಲಿ ಆ ಒಂದು ಸಂಘರ್ಷ ಪ್ರಾರಂಭ ಮಾಡಿದ್ರು, ಇಲ್ಲಿ ಪ್ರಶ್ನೆ ನಾನು ಹನುಮಧ್ವಜದ ಧ್ವಜ ಇರ್ಬೋದು, ರಾಷ್ಟ್ರೀಯ ಧ್ವಜ ಇರ್ಬೋದು, ಇದೆಲ್ಲ ನನ್ನ ಪ್ರಶ್ನೆ. ಈ ಒಂದು ಘಟನೆಗೆ ಕಾರಣ ಸರ್ಕಾರದ ತೀರ್ಮಾನಗಳೇನಿದೆ. ಯಾರು ಸರ್, ಅಧಿಕಾರಿಗಳ ಅಥವಾ ಇಲ್ಲ, ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳು ಒತ್ತಡ ಹಾಕದಂಥದ್ದು ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶದಲ್ಲಿ ನಾವು ಚರ್ಚೆ ಮಾಡೋದಾದ್ರೆ, ಅದು ಯಾವುದೋ ಇನ್ವಿಟೇಷನ್ಲಿ ಹೆಸರಾಕ್ಲಿಲ್ಲ ಅಂತ ಹೇಳಿ ಶಾಸಕರದು ಅಲ್ಲಿಗಲ್ಲೇ ಮುಗಿಸ್ಬೇಕಾದದ್ದನ್ನ ಇಷ್ಟು 2 ನಿಮಿಷ ನಾನು ಅದನ್ನೇ ನಾನು ಕೇಳಿ, ನೀವು ನಮ್ಮ ಜಿಲ್ಲಾಧಿಕಾರಿಗೆ 5 ಬಾರಿ ಫೋನ್ ಮಾಡಿದೆ, SP-ಗೆ ಫೋನ್ ಟ್ರೈ ಮಾಡಿದೆ, ಫೋನ್ ತೆಗಿಲಿಲ್ಲ, DIG-ಗೆ ಫೋನ್ ಮಾಡಿದೆ, ತೆಗಿಲಿಲ್ಲ, ಅವರಿಬ್ಬರು ತೆಗಿಲಿಲ್ಲ, ಇವ್ರು ತೆಗೆದ್ರು. 5 ಬಾರಿನೂ ಅವ್ರಿಗೆ ಹೇಳಿದೆ, ದುಡುಕಬೇಡಿ, ಇಂಥ ಒಂದು ಸಣ್ಣ ವಿಷಯನ ಇದು ಯಾಕೆ ಈ ಥರ ದೊಡ್ಡದು ಮಾಡ್ಕೊತಾ ಇದ್ದೀರಿ. ಆಮೇಲೆ ನೀವು ಎಲ್ಲೆಲ್ಲಿಂದಲೋ ಪೊಲೀಸ್ ತಂದು ಸಿಬ್ಬಂದಿಗಳನ್ನ ಏನೊಂದು 1000 ಜನ 1500 ಜನ ಇಟ್ಕೊಂಡವ್ರೆ. ಅಲ್ಲಿ ಪಾಪ್ಯುಲೇಷನ್ ಇರೋದೇ ಒಂದು 3000 ಅಲ್ಲಿ ಆ ಕೆರಗೋಡಲ್ಲಿ, ಅದಕ್ಕೆ 1500 ಜನ ಕರ್ಕೊಂಬಂದವ್ರೆ. 20 ಇದೆಲ್ಲ ನಿಲ್ಲಿಸಿ ಇದು 5 ನಿಮಿಷದಲ್ಲಿ ಸಾಲ್ವ್ ಮಾಡೋಣ, ಇವತ್ತೆಲ್ಲ ವಾಪಸ್ ಹೋಗಲಿ ನಿಮ್ಮ ಸಿಬ್ಬಂದಿಗಳೆಲ್ಲ, ಒಂದು 2 ದಿವಸದಲ್ಲಿ ಇದನ್ನು ಕೂಲ್ ಆದಮೇಲೆ ಚರ್ಚೆ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ನಾನು ಬೆಂಕಿ ಹಚ್ಚಿ ಅಂತ ಹೇಳಿದ್ನ. ಪಾಪ ನಮ್ಮ ಸ್ನೇಹಿತರು ಹೇಳ್ತಾರಲ್ಲ, ಹಾಳು ಮಾಡೋಕ್ಕೆ ಬಂದ್ಬಿಟ್ಟ ಮಂಡ್ಯ ಜಿಲ್ಲೆ ಅಂತೇಳಿ. ಈಗ ಅಲ್ಲೆಲ್ಲ ನಂಜನಗೂಡು ನೋಡಿದ್ರಿ, ನಾವು ಹೋಗಿ ಹಾಳು ಮಾಡಿದ್ವಾ? ಅಲ್ಲಿ ಗಲಾಟೆ ಯಾರ್ಯಾರಿಗಾಗಿರೋದು, ಯಾವ ವಿಷಯಕ್ಕಾಗಿದೆ? ಅಂಬೇಡ್ಕರ್ ಅವರ ಒಂದು ಇದನ್ನು ಹೆಸರು ಇಡಲಿಕ್ಕೆ ಅವ್ರೇನೊಂದು ಬೋರ್ಡ್ ಹಾಕ್ಲಿಕ್ಕೆ ಹೋದರು, ಅದಕ್ಕೆ SC ಮತ್ತು ST ಸಮಾಜದವ್ರು ಗಲಾಟೆ, ತಲೆ ಹೊಡ್ಕೊಂಡು ಆಸ್ಪತ್ರೆಗೆ ಹೋದ್ರಲ್ಲ ಅಮಾಯಕರು. ಏನು ಮಾಡಿದ್ರಿ ಸರ್ಕಾರ? ನಿಮ್ದೇನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ರಿ? ನೀವು ಮಾಡಿದ ವೈಫಲ್ಯ ಎಷ್ಟಿದೆ ಅಲ್ಲಿ? ಸರ್, 20 ಸೀಟ್ ಟಾರ್ಗೆಟ್ ನಮ್ದು, 20+ ಗೆಲ್ತೀವಿ ಅಂತ ಅವರು. ಬಿಜೆಪಿ ಮತ್ತು JDS 28 ಹೊಡಿತೀವಿ ಅಂತ ನೀವು. ನನ್ನ ಅಭಿಪ್ರಾಯದಲ್ಲಿ ಯಾವಾಗ JDS BJPಯ ಮೈತ್ರಿ ಇವತ್ತೇನು ಜೊತೆಗೂಡು ಹೊರಟಿದ್ದೇವೆ, ಕಾಂಗ್ರೆಸ್ನವರು ಈ ಮೈತ್ರಿ ಆದಂಥ ದಿನವೇ ಅವರೊಂದು ರೀತಿ ಆಘಾತಕ್ಕೆ ಒಳಗಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ನನಗೆ ಗೊತ್ತಿದೆ, ಅವರಿಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ. ಎಷ್ಟೇ ಕಷ್ಟಪಟ್ಟರು ಒಂದು 2 ಸೀಟು 3 ಸೀಟು ಅಲ್ಲಿಗೆ ನಿಲ್ತಾರೆ. 2 ರಿಂದ 3 ಸೀಟ್ ಮಾತ್ರ ಅಷ್ಟೇ ನಿಲ್ಲದವರು. ಇಲ್ಲ, ಅದನ್ನು ಹೋಗ್ಬೋದು. ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಕಳೆದ ಬಾರಿ 25 ಬಿಜೆಪಿ ಗೆದ್ದಿತ್ತು, 25+1. ಈ ಬಾರಿ ನೀವು ಇಬ್ಬರು ಸೇರಿ 25, 26, 27 ಬಂದೇ ಬರ್ತೀವಿ. 100% ಬರ್ತೀವಿ, ಅದ್ರಲ್ಲಿ ಸಂಶಯನೇ ಇಟ್ಕೋಬೇಡಿ. ಅದ್ರಲ್ಲಿ JDS ಕಳೆದ ಬಾರಿ 25 ಇದ್ದಿದ್ದು ಬೇರೆ, ಯಾಕೆ ಬಂತು ಅಂತಕ್ಕಂಥದ್ದನ್ನ ಆಮೇಲೆ ಬೇರೆ ಇಂಟರ್ನಲ್ಲಿ ಕೂತಾಗ ಚರ್ಚೆ ಮಾಡೋಣ. ಸರ್, JDS ಎಷ್ಟು ಬರುತ್ತೆ ಸರ್ ಆ ಲೆಕ್ಕಾಚಾರದಲ್ಲಿ? JDS ನಾವು ಎಷ್ಟು ಸೀಟ್ ನಿಲ್ತೀವಿ ಬರೋದ ಅಷ್ಟು ಸೀಟು ಗೆಲ್ತೀವಿ. ಹೇಗಿರುತ್ತೆ ಸರ್ ಕ್ಯಾಂಪೇನು ಬಿಜೆಪಿ ಮತ್ತು JDS ಒಟ್ಟುಗೂಡಿ ಈ ಬಾರಿ? ಇಲ್ಲ, ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ.
ನಾವೇನು ಇದ್ರ ಬಗ್ಗೆ ನಾವು ಸಮಾಜ ಹೊಡೆದು ಓಟ್ ತಗೋಬೇಕು ಅಂತಲೋ ಇಲ್ಲ ಇನ್ನೇನೋ ಚೀಪ್ ಪಬ್ಲಿಸಿಟಿ ಕಾರ್ಯಕ್ರಮಗಳನ್ನ ಹೇಳ್ಕೊಂಡು ಓಟ್ ಕೊಡಿ ಅಂತಲೋ ಕೇಳತಕ್ಕಂಥ ಪ್ರಶ್ನೆ ಇಲ್ಲ. ಶಾಶ್ವತವಾದಂಥ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳನ್ನು ತರಲಿಕ್ಕೆ ಈ ಬಾರಿ JDS ಜನತಾದಳ BJP ಮೈತ್ರಿ ಸರ್ಕಾರವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಅವತ್ತು ನಾನು 2006-7 ಎಲ್ಲ ವರ್ಗದ ಜನ ಸಂತೃಪ್ತಿಯಿಂದ ಇದ್ರು. ಒಟ್ಟೊಟ್ಟಿಗೆ ಹೋಗ್ತೀರಾ ಸರ್? ಅಂದ್ರೆ ಹ್ಯಾಂಡ್ ಟು ಹ್ಯಾಂಡ್ ಕ್ಯಾಂಪೇನ್ಗೆ? ಇಲ್ಲ, ನಾವು ಎರಡೂ ಕಡೆ ಎಲ್ಲ ಇವೆರಡೂ ಪಕ್ಷದವರು ಒಟ್ಟಾಗಿ ಜಾಯಿಂಟ್ ಕ್ಯಾಂಪೇನ್ ಮಾಡ್ತೀವಿ. ಅಂದ್ರೆ JDS ನಿಲ್ಲೋ ಕಡೆ JDS ಮಾತ್ರ, BJP ನಿಲ್ಲೋ ಕಡೆ BJP ಮಾತ್ರ, ಆ ಥರದ್ದೇನಿಲ್ಲ. ಇವರು ಪರಸ್ಪರ ವಿಶ್ವಾಸದಲ್ಲೇ ಕೆಲಸ ಮಾಡಿ. ಯಾರು JDS ಅಲ್ಲಿ ಈಗ MP ಇದ್ದಾರೆ ಅಥವಾ ಯಾರು ಇರ್ತಾರೆ ಅವರೆಲ್ಲರೂ ಹಾಗೆ ಇರ್ತಾರೆ ಸರ್? ಚೇಂಜಸ್ ಗಳೇನಾದ್ರು ಕಾಣ್ಬೋದು? JDS ಇಂದ ಒಬ್ಬರೇ MP ಇರೋದು ಕರೆಕ್ಟ್ ಹಾಸನದಲ್ಲಿ. ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ದೇವೇಗೌಡರಿಗೆ ಘೋಷಣೆ ಮಾಡಿದ್ದಾರೆ, ಅದ್ರಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲೂ ಸಹ ಏನು ತೀರ್ಮಾನ ಮಾಡಬೇಕು, ಯಾಕಂದ್ರೆ ನಾವು ಗೆಲ್ಲಬೇಕಲ್ಲಿ. ಕರೆಕ್ಟ್. ಗೆಲ್ತಕ್ಕಂಥ ದೃಷ್ಟಿಯಿಂದ ಅಲ್ಟಿಮೇಟ್ಲಿ ಮಾನದಂಡ ಅದೇ ಅಲ್ವಾ ಸರ್? ಗೆಲ್ಲದೆ ಮಾನದಂಡ. ಕರೆಕ್ಟ್. ಅದರಿಂದ ಏನಾದ್ರು ಸಣ್ಣ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಇವತ್ತು ಒಬ್ಬ ಹಾಲಿ MP ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಿಂದ ಹೇಳಿದ್ದಾರೆ ದೇವೇಗೌಡರು ಅವರೇ ಅಭ್ಯರ್ಥಿ ಅಂತ ಹೇಳಿ. ಅದಕ್ಕೆ ನಂದು ಸಹ ಮತ ಇದೆ. ಆದರೆ ಕಾರ್ಯಕರ್ತರ ಅಭಿಪ್ರಾಯಗಳೇನು ಬರುತ್ತೆ ಅದರ ಮೇಲೂ ಕೆಲವು ಬದಲಾವಣೆಗಳಾಗ್ತವೆ. ನನ್ನ ಕೊನೆ ಪ್ರಶ್ನೆ ಅನ್ಸುತ್ತೆ ಇವತ್ತಿನ ಈ ಲೀಡರ್ ಸ್ಪೀಕಿಂಗ್ ಕಾರ್ಯಕ್ರಮದಲ್ಲಿ, ಮುಂದಿನ ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಿದೆ ಆ ರಿಸಲ್ಟು ರಾಜ್ಯ ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ. ಅದು ನಾನು ಹೇಳೋದಲ್ಲ, ಕಾಂಗ್ರೆಸ್ನಲ್ಲೇ ಹೇಳ್ತಾರೆ. ಕಾಂಗ್ರೆಸ್ನಲ್ಲೇ ಭಾಳ ಜನ ಈ ಒಂದು ಲೋಕಸಭೆ ಚುನಾವಣೆ ಆದ ನಂತರ ತುಂಬ ಬದಲಾವಣೆಗಳು ರಾಜ್ಯದಲ್ಲಿ ಆಗ್ತದೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಇಲ್ಲಿ ಯಾರೋ ಇದ್ದಾರೆ, ಇಲ್ಲಿ ಯಾರೋ ಅದು ದೊಡ್ಡ ಬದಲಾವಣೆ ಆಗೋಗುತ್ತೆ ಅಂತ ನಡೀತಾ ಇದೆ ಇದೀಗಾಗಲೇ ಅವರಲ್ಲೇ ನಡೀತಾ ಇದೆ. ಹಗಲು ಕನಸು ಕಾಣ್ತಿದ್ದಾರೆ ಕುಮಾರಸ್ವಾಮಿ ಅವರು. JDS ನವರು ತುಂಬಾ ಜನ ಬಿಟ್ಟು ಕಾಂಗ್ರೆಸ್ ಬರ್ತಿದ್ದಾರೆ ಅಂತ ಮಾತಾಡ್ತಾರೆ. ನಾವು ಹಗಲು ಕನಸು ಕಾಣಕ್ ಆಗೋದೇ ಇಲ್ಲ. ರಾತ್ರಿ ಟೈಮೇ ಮಲಗದಾಲೆ ಕನಸು ಬಿಡೋದು. ಕಣ್ಣು ತಗೊಂಡು ಕನಸು ಕಾಣಕ್ಕಾಗತ್ತಾ? ಕಣ್ಣು ತಗೊಂಡು ಕನಸು ಮಾಡಲ್ಲ. ಕಣ್ಣು ತಗೊಂಡು ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಕನಸು ಕಾಣ್ತೀವಿ ಕಣ್ಣು ತೆಗೆದಿದ್ದಾಗ ಹಗಲಿನಲ್ಲಿ. ಅದರಿಂದ ಇಲ್ಲಿ ಹಗಲಗನಸು ರಾತ್ರಿಗನಸು ಪ್ರಶ್ನೆ ಇಲ್ಲ. ಇಲ್ಲಿ ಇರ್ತಕ್ಕಂಥ ರಾಜಕೀಯದ ವಿಶ್ಲೇಷಣೆಗಳು, ಕಾಂಗ್ರೆಸ್ ನಡೀತಿರ್ತಕ್ಕಂಥ ವಾತಾವರಣ. ಎಷ್ಟು ಜನ MLAಗಳು ಇವತ್ತು ಸಮಾಧಾನವಾಗಿದ್ದಾರೆ, ಚುನಾವಣೆ ನಡೆಸ್ಕೊಂಡ್ಬಂದರು. ಇವತ್ತು ಚುನಾವಣೆಯಲ್ಲಿ ನಡೆಸಬೇಕಾದ್ರೆ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟು ಅವರವರಿಗೆ ಗೊತ್ತಿದೆ. MLAಗಳಿಗೆ ಈ ಸರ್ಕಾರದಲ್ಲಿ ಅವ್ರ ಪರಿಸ್ಥಿತಿ ಬಗ್ಗೆ ಯಾರು ಯೋಚನೆ ಮಾಡಿದ್ದಾರೆ? MLAಗಳ ಬಗ್ಗೆ ಇಲ್ಲ. ಅವ್ರ ಕ್ಷೇತ್ರಕ್ಕೆ ಹೋಗಿ ಜನಗಳ ಮುಂದೆ ಏನು ಕೆಲಸನೇ ಮಾಡಿದೆ, ಇವೆಂಥವು ಗ್ಯಾರಂಟಿ ಇದಿಟ್ಕೊಂಡು ಹೋದ್ರೆ ಎಷ್ಟು ಜನ ಅವ್ರನ್ನ ಊರೊಳಗೆ ಬಿಡ್ತಾರೆ. ನೀನು ಯಾವ ಗ್ಯಾರಂಟಿ ತಿಂದ ಗೊತ್ತಿದೆ ನಡೆಯೋದಿದೆ ಆಚೆಗೆ ಅಂತ ಹೇಳ್ತಾರೆ. ಅದು ಅನ್ನಿಸ್ಕೊಳ್ಳೋದಕ್ಕೆ ಇವರು MLAಗಳಾಗಿರ್ತಾರೆ. ಅಲ್ಲಿ ಅವರು ಸರ್ಕಾರ ಹೆಂಗೆ ನಡೀತಾ ಇದೆ ಈಗ, ಯಾವ ರೀತಿ ಆ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಲೂಟಿ ಹೊಡ್ಕೊಂಡು ಹೊಟ್ಟಿದ್ದಾರಲ್ಲ, ನೋಡ್ತಾ ಕೂತಿದ್ದಾರೆ ಪಾಪ. ಸೊ ಎಲೆಕ್ಷನ್ ಮುಗಿದ ಮೇಲೆ ದೊಡ್ಡ ಚೇಂಜಸ್ ಆಗುತ್ತೆ ಕರ್ನಾಟಕದಲ್ಲಿ? ಆಗುತ್ತೆ, ನನ್ನ ಅಭಿಪ್ರಾಯದಲ್ಲಿ ಆಗುತ್ತೆ. ಭಾಳ ಬದಲಾವಣೆ ಆಗುತ್ತೆ. ಸರ್ಕಾರ ತಲೆಗೆಳಗುವ ಬದಲಾವಣೆನ ಅದು ನೋಡ ಏನೇನಾಗುತ್ತೆ. ಈಗ ಯಾರೂ ಊಹೆ ಮಾಡ್ಲಿಕ್ಕಾಗಲ್ಲ ಬ್ರದರ್. ಈಗ ಮಹಾರಾಷ್ಟ್ರದ್ದೇ ನೀವು ಹೇಳಿದ್ರಿ, ಕರೆಕ್ಟ್. ಈಗ ಬಿಹಾರದ್ದೇ ನೋಡಿ, ಯಾರಾದರೂ ಊಹೆ ಮಾಡಿದ್ರೆ ವಾರದಿಂದ ಎಲ್ಲ ಇಡೀ ನರೇಂದ್ರ ಮೋದಿ ಅವ್ರ ವಿರುದ್ಧವೇ ಒಂದು ಹೊಸ ಪ್ರೋಸೆಸ್ ಶುರು ಮಾಡಬೇಕು, ಹೊಸ ಶಕ್ತಿ ಬೆಳೆಸಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ದೇ ಮೊದಲು ನಿತೀಶ್ ಕುಮಾರ್. ಈಗ ಮೊದಲನೇ ಧ್ವನಿ ಎದ್ದಂಥವ್ರೆ ಈಗ BJP ಜೊತೆ ಬಂದು ಕೈ ಜೋಡಿಸಾಯ್ತು. ಅದಕ್ಕಿಂತಲೂ ಬೇಕಾದ್ರೆ ನಿಮ್ಗೆ ಉದಾಹರಣೆ ಕರ್ನಾಟಕದಲ್ಲಿ ಏನಾಗ್ಬೋದು ಅಂತ ಕಾದ್ ನೋಡೋಣ. ಮೈಂಡ್ ಸೆಟ್ ಚೇಂಜ್ ಆಗಿರುತ್ತೆ ಸರ್ ವಿಧಾನಸಭಾ ಎಲೆಕ್ಷನ್ಗೂ ಮತ್ತೆ ಲೋಕಸಭಾ ಎಲೆಕ್ಷನ್ಗೂ? ಇಲ್ಲ, ಆಲ್ರೆಡಿ ಇಲ್ಲ, ಡೆಫಿನೆಟ್ ಆಗಿ ಈಗಿನ ಸರ್ಕಾರದ ನಡವಳಿಕೆ ಬಗ್ಗೆ ಜನಕ್ಕೆ ಒಂದು ವರ್ಗದಲ್ಲಿ ಅಲ್ಲೇ ಬೇಸರ ಪ್ರಾರಂಭ ಆಗಿದೆ. ಅದರ ಜೊತೆಗೆ ನರೇಂದ್ರ ಮೋದಿಯವರು ಅವರಲ್ಲಿ ಇವತ್ತೇನೋ ಒಂದು ವಿಶ್ವಾಸ ಮೂಡಿಸಿದ್ದಾರೆ. ಅವ್ರಿಗೆ ಏನೋ ಗೊತ್ತಿಲ್ಲ, ನಮಗೆ ದೈವ ಶಕ್ತಿ ಇದೆ ಅವರಿಗೆ. ನನ್ನ ಅಭಿಪ್ರಾಯದಲ್ಲಿ ಯಾವುದೋ ಒಂದು ಅವರಿಗೆ ಕಾಣದ ಕೈ ಶಕ್ತಿನೇ ಇವತ್ತು ಈ ಮಟ್ಟಕ್ಕೆ ಅವರನ್ನು ಇವತ್ತು ಒಂದು ಸಾಮಾನ್ಯ ಬಡ ಕುಟುಂಬದ ಒಂದು ಸಮಾಜದಿಂದ ಬಂದಂಥವ್ರು ಅವರು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಬಹುಶಃ ನಮ್ಮ ದೇಶದ ವ್ಯವಸ್ಥೆನಲ್ಲಿ ಅಷ್ಟು ಸುಲಭ ಇಲ್ಲ ನನ್ನ ಅಭಿಪ್ರಾಯ. ಹೇಗಿತ್ತು ಸರ್ ಬಾಲಕರಾಮನ ದರ್ಶನ ನೀವು ಹೋಗಿದ್ದು? ಇಲ್ಲ, ತುಂಬ ಅದ್ಭುತವಾಗಿ. ಅದಕ್ಕೆ ನಮ್ಮ ಕರ್ನಾಟಕದ ಏನೋ ಒಂದು ಶಿಲ್ಪಿ ಇದ್ದಾರೆ, ನಿಜಕ್ಕೂ ಅಭಿನಂದಿಸ್ತೇನೆ. ತುಂಬ ಅದ್ಭುತವಾದಂಥ ಒಂದು ವಿಗ್ರಹವನ್ನು ಏನು ಮಾಡಿದ್ದಾರೆ. ಆ ಬಾಲರಾಮ ನಿಜವಾಗಿ ನಿಂತಿದ್ದಾನೆ ಅಂತಕ್ಕಂಥ ಒಂದು ಆ ವೈಬ್ರೇಷನ್ ಇದೆ ಅಲ್ಲಿ, ಅವ್ರಿಗೆ ಅಭಿನಂದಿಸ್ಬೇಕು ನಾವು. ಸೊ ಆ ವೈಬ್ರೇಷನ್ನು ಅದೆಲ್ಲವೂ ಕೂಡ ಈಗ ದೇಶದಲ್ಲಿದೆ. ಅದೆಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮೈತ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಆಗುತ್ತೆ. ಇಲ್ಲ, ಆಗುತ್ತೆ. ಈಗ ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ, ಅದರ ಜೊತೆಗೆ ನರೇಂದ್ರ ಮೋದಿಯವರ ಒಂದು ಲೀಡರ್ಶಿಪ್ ಏನಿದೆ, ಅದರಲ್ಲಿ
ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ, ಅವ್ರನ್ನ ಅಧಿಕಾರಕ್ಕೆ ಮತ್ತೆ ತರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.